ಸೇರಿದಂತೆ ಹಲವಾರು ಮುಖಂಡರುಗಳಿದ್ದಾರೆ. ಹಾಗೆ ನಮ್ಮ ಜೊತೆಗೆ ನಾನು ರೈತ ಸಂಘದ ಮುಖಂಡರುಗಳಿದ್ದಾರೆ, ಅವ್ರಿಗೂ ಪರಿಚಯ ಮಾಡ್ಕೊಡ್ತೀನಿ. ಅದಕ್ಕೆ ಮೊದಲು ಈಗ ನಾವು ನಿಂತಿರುವಂತಹ ಜಾಗ ಹಾರೋಹಳ್ಳಿ ತಾಲೂಕು, ಹಾರೋಹಳ್ಳಿ ಪಟ್ಟಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಕೈಗಾರಿಕಾ ಪ್ರದೇಶ, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ KIADB ಅಂತೇನಿದೆಯೋ ಅದು ಇಲ್ಲಿ ಭೂಸ್ವಾಧೀನ ಮಾಡಿಕೊಂಡು ಕೈಗಾರಿಕಾ ಪ್ರದೇಶಗಳಿಗೆ ಕೈಗಾರಿಕೆಗಳಿಗೆ ಅನುಕೂಲ ಮಾಡಿಕೊಟ್ಟು ಇದು ಮಾಡಿ ಡೆವಲಪ್ ಮಾಡಿ ಕೈಗಾರಿಕೆಗಳು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟು ಕೈಗಾರಿಕೆಗಳು ಬಂದಿರುವಂತಹ ಪ್ರದೇಶ. ಸ್ವಲ್ಪ ಆ ಕಡೆ ತಿರ್ಗಿಸೋಣ. ಇಲ್ಲೆಲ್ಲ ದೊಡ್ಡ ಗೋಡೌನ್ಗಳು, ಫ್ಯಾಕ್ಟರಿಗಳು, ಬೇರೆ ಬೇರೆ ಶೆಡ್ಗಳೆಲ್ಲ ಇದೆ. ಇಲ್ಲಿಂದ ಎಷ್ಟೊಂದು 100 ಮೀಟರ್ 200 ಮೀಟರ್ ಅಥವಾ ರಸ್ತೆ, ಅದು ಹೈವೇ ಕನಕಪುರ ರೋಡ್ ದೂರ ಬಂದ್ವಾ? ಒಂದು 500 ಮೀಟರ್ ದೂರದಲ್ಲಿ ಹಾರೋಹಳ್ಳಿಯಿಂದ ಕನಕಪುರಕ್ಕೆ ಹೋಗುವ ರಸ್ತೆ ಏನಿದೆ, ಬೆಂಗಳೂರು ಕನಕಪುರ ರಸ್ತೆ, ಅದು ಇಲ್ಲಿಂದ ಒಂದು 500 ಮೀಟರ್ ದೂರದಲ್ಲಿದೆ. 500 ಮೀಟರ್ ಒಳಗಡೆ ನಾವು ಕೈಗಾರಿಕಾ, ಅಲ್ಲಿಂದಾನೆ ಮೊದಲ ಹಂತ ಮತ್ತು 2ನೇ ಹಂತ. ಈ ಕೈಗಾರಿಕಾ ಪ್ರದೇಶದಲ್ಲಿ ನಾವಿದ್ದೀವಿ. ಇವತ್ತು ನಾವಿರುವಂತ ಜಾಗ ಸುತ್ತ ನೀವು ನೋಡಿದ್ರೆ ಅಲ್ಲೆಲ್ಲ ಕಾಂಪೌಂಡ್ ಹಾಕಲಾಗಿದೆ. ಈ ಕಾಂಪೌಂಡ್ ಹೀಗೆ ಹೋಗಿ ಅಲ್ಲಿ ಹೀಗೆ ಇಲ್ಲಿಂದ ಒಂದು 200 ಮೀಟರ್ ಹೋಗುತ್ತೆ, ಬಹುಶಃ ಅಲ್ಲಿಂದ ಅಲ್ಲಿಗೆ ಒಂದು 400 ಮೀಟರ್ ಹೋಗುತ್ತೆ, ಮತ್ತೆ ಒಂದು 200 ಮೀಟರ್ ಅಗಲಕ್ಕೆ ಬಂದು ಮತ್ತೆ 400 ಮೀಟರ್ ಹೀಗೆ ಬರುತ್ತೆ ಈ ಕಾಂಪೌಂಡ್. ಇದು ಸರಿಯಾಗಿ 10 ಎಕರೆ ಪ್ರದೇಶ. 10 ಎಕರೆ ಪ್ರದೇಶಕ್ಕೆ ಕಾಂಪೌಂಡ್ ಹಾಕಿರೋರು ಯಾರು ಅಂದ್ರೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯದ ಒಂದು ಉದ್ಯಮ ಫೈನಾನ್ಸ್ ಕಾರ್ಪೊರೇಷನ್. ರಾಜ್ಯದಲ್ಲಿ ಉದ್ಯಮಗಳನ್ನ ಮಾಡುವಂತವರಿಗೆ, ಅದು ಫ್ಯಾಕ್ಟರಿ ಇರಬಹುದು ಅಥವಾ ಬೇರೆ ಬೇರೆ ತರದ ಉದ್ಯಮ ಮಾಡುವಂತವರಿಗೆ ಸರ್ಕಾರದ ಕಡೆಯಿಂದ ಲೋನ್ ಕೊಡೋದಕ್ಕೆ ಸರ್ಕಾರವೇ ವ್ಯವಸ್ಥೆ ಮಾಡಿರುವಂತಹ ಒಂದು ಬ್ಯಾಂಕ್ ತರಹದ ಸಾಲ ಕೊಡುವಂತಹ ಒಂದು ಕರ್ನಾಟಕ ರಾಜ್ಯ ಹಣಕಾಸು ನಿಗಮ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಇದು ಈ ಭೂಮಿ ಏನಿತ್ತು KIADB ಇಲ್ಲೆಲ್ಲ ಸಾವಿರಾರು ಎಷ್ಟು ಎಕರೆ ಮಾಡ್ಕೊಂಡಿದೆ ಗೊತ್ತಿಲ್ಲ ನನಗೆ, ಒಂದು 500,000 ಎಕರೆನೋ ಇಲ್ಲಿ ಪೂರ್ತಿಯಾಗಿ ಸ್ವಾಧೀನ ಮಾಡ್ಕೊಂಡಿದೆ. ಸ್ವಾಧೀನ ಮಾಡ್ಕೊಂಡು ಈ ಜಾಗದಲ್ಲಿ ಇದು ಸರ್ಕಾರಿ ಭೂಮಿ, ಸರ್ಕಾರಿ ಖರಾಬು ಭೂಮಿ. ಈಗ ನಾವು ನಿಂತಿರುವಂತದ್ದು 655 ಎಕರೆ, ಒಂದು ಯಾವುದೇ ಒಂದು ಸರ್ವೆ ನಂಬರ್ ಅಲ್ಲಿ ಒಟ್ಟೆ ಅಂತ 650 ಎಕರೆ ಇದೆ ಇದರಲ್ಲಿ. ಅದರಲ್ಲಿ ಇದು ಈ ಗ್ರಾಮ, ಇದು ಹಾರೋಹಳ್ಳಿನೇನಾ? ಹಾರೋಹಳ್ಳಿ ಗ್ರಾಮದ ಈ ಸರ್ವೆ ನಂಬರ್ ಅಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಸರ್ಕಾರದ ಹೆಸರಲ್ಲೇ ಖರಾಬ್ ಭೂಮಿ. ಖರಾಬ್ ಭೂಮಿ ಯಾಕೆ ಅಂದ್ರೆ ನೋಡಿ, ಇಲ್ಲೊಂದು ಗುಡ್ಡ, ಕಲ್ಲುಗಳು ಗುಡ್ಡಗಳು ಈ ತರ ಕಾಣಿಸ್ತಾವಲ್ವಾ? ಆ ಕಡೆ ತೋರ್ಸೋಣ. ಲೊಕೇಶನ್ ನನ್ನೆಲ್ಲ ನೋಡೋದು ಅಲ್ಲಿ ಈ ತರಕ್ಕೆ ಉಳುಮೆ ಮಾಡಲಾಗದ, ಮತ್ತೆ ಅಲ್ಲಿ ಉಳುಮೆ ಮಾಡಲಾಗದ ಕಾರಣಕ್ಕಾಗಿ ಸರ್ಕಾರಕ್ಕೆ ಕಂದಾಯ ಕಟ್ಟಬೇಕಾಗಿಲ್ಲ. ಖರಾಬ್ ಅಂದ್ರೆ ಏನು? ಬೇಕಾರ್, ಖರಾಬ್ ಏನಪ್ಪ ಕನ್ನಡದಲ್ಲಿ ಏನಂತಾರಣ್ಣ? ನಿರುಪಯುಕ್ತ ಅಂತ. ಸರಿಯಾಗಿ ಹೇಳ್ಬೇಕಾದ್ರು ನಿರುಪಯುಕ್ತ, ಉಪಯೋಗಕ್ಕೆ ಬಾರದ್ದು ಅಂತ, ವೇಸ್ಟ್ ಲ್ಯಾಂಡ್ ಅಂತ. ಅದರಲ್ಲಿ ಆ ಖರಾಬು ಭೂಮಿಯನ್ನ ಆ ಸ್ಥಳೀಯ ಆ ಪಕ್ಕದ ಜಮೀನು ಯಾರು ಇರ್ತಾರೆ ಅವ್ರಿಗೆ ಹೊಂದಿಸಿಟ್ಟಿರ್ತಾರೆ. ಯಾಕಂದ್ರೆ ಅವರು ಅದರ ಸ್ವಾಧೀನದಲ್ಲಿರ್ತಾರೆ. ಆದ್ರೆ ಅದರಲ್ಲಿ ಉಳುಮೆ ಮಾಡ್ಕೊಳಕ್ ಆಗದೆ ಇರೋದ್ರಿಂದ ಅವರು ಅದನ್ನ ಆ ಸರ್ಕಾರಕ್ಕೆ ಅಷ್ಟು ಭಾಗಕ್ಕೆ, ಈ 3 ಎಕರೆನಲ್ಲಿ 2 ಎಕರೆ ಕಂದಾಯ ಕಟ್ತಾ ಇದ್ರೆ, 1 ಎಕರೆ ಖರಾಬ್ ಇತ್ತು ಅಂದ್ರೆ ಆ ಖರಾಬ್ ಜಮೀನನ್ನ ಮತ್ತೆ ಇವ್ರು ಯಾವತ್ತಾದ್ರೂ ಸರಿ ಮಾಡ್ಕೊಂಡು ಉಳುಮೆ ಮಾಡೋದಿಕ್ಕೆ ಆಯ್ತು ಅಂದ್ರೆ ಮತ್ತೆ ಅವ್ರ ಹೆಸರಿಗೆ ಬರುತ್ತೆ. ಆದ್ರೆ ಆ ತರಹದ ಈ ಖರಾಬ್ ಭೂಮಿ ಇದು ಸರ್ಕಾರದ ಹೆಸರಲ್ಲೇ ಇತ್ತು. ಖರಾಬ್, ಎ ಖರಾಬ್, ಬಿ ಖರಾಬ್ ಅಂತಾರೆ. ಅದರಲ್ಲಿ ಎ ಖರಾಬ್ ಅಲ್ಲಿ ಅದು ಏನು ಈ ತರಕ್ಕೆ ಏನೂ ಬೆಳಿಲಾರ್ದಂತಹದ್ದು, ಅದು ಅವ್ರ ಹೆಸರಲ್ಲೇ ಇರುತ್ತೆ. ಅವ್ರೇನಾದ್ರೂ ಅದನ್ನ ಸರಿ ಮಾಡ್ಕೊಂಡು ಉಳುಮೆ ಮಾಡೋದಕ್ಕೆ ಉಪಯೋಗಿಸೋದಕ್ಕೆ ಬಂದಾಗ ಆ ಖರಾಬನ್ನ ವಜಾ ಮಾಡಿ ಆ ಜಮೀನನ್ನ ಅವ್ರ ಹೆಸರು ಕೂರಿಸ್ತಾರೆ. ಬಿ ಖರಾಬ್ ಅಂದ್ರೆ ಅದು ಅವರ ಸ್ವಾಧೀನದಲ್ಲಿರಬಹುದು, ಆದ್ರೆ ಅದು ಸರ್ಕಾರ ಯಾವಾಗ ಬೇಕಾದನ್ನ ರಸ್ತೆಗೆ ಅದಕ್ಕೆ ನಿಗದಿ ಮಾಡಿರ್ತಾರೋ ರಸ್ತೆ, ಕಾಲುವೆ ಅಂತ, ಅದನ್ನ ಬಳಸೋದಿಕ್ಕೆ ಯಾವ ತರಕ್ಕೂ ಅಡ್ಡ ಹಾಕೋದಿಕ್ಕೆ ಆಗೋದಿಲ್ಲ. ಅದು ಸಂಪೂರ್ಣವಾಗಿ ಸಾರ್ವಜನಿಕರ ಸ್ವತ್ತು ಬಿ ಖರಾಬ್ ಅನ್ನುವಂಥದ್ದು. ಎ ಖರಾಬ್ ಅನ್ನುವಂತಹದ್ದು ಖಾಸಗಿಯವರ ಸ್ವತ್ತು, ಆದ್ರೆ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅಂದ್ರೂ ಅದು ಖರಾಬ್ ಇಂದ ಬೇರ್ಪಡಿಸಿ, ಅಂದ್ರೆ ಅದು ಜಾಗವನ್ನ ಸರಿ ಮಾಡ್ಕೊಂಡು ಮಾಡಬೇಕು. ಇದು ಆದ್ರೆ ಇದು ಖರಾಬ್ ಜಮೀನು ಸರ್ಕಾರದ ವಶದಲ್ಲೇ ಇತ್ತು. ಇದನ್ನ ಇಲ್ಲಿ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿ ವಶಪಡಿಸ್ಕೊಂಡು ಒಂದು 27 ಎಕರೆ 28 ಎಕರೆ ಮಾಡಿಕೊಂಡು ಅದರಲ್ಲಿ 10 ಎಕರೆಯನ್ನ ಸರಿಯಾಗಿ 10 ವರ್ಷಗಳಿಂದ KSFC ಕೊಡ್ತಾರೆ. KSFC ಅದು ಯಾಕೆ ಕೊಟ್ರು, ಏನು ಕೊಟ್ರು ಅಂತ ನನಗೆ ಗೊತ್ತಿಲ್ಲ. KSFCಗೆ ಇಂತಹ ಜಾಗದಲ್ಲಿ 10 ಎಕರೆ ಭೂಮಿ ಯಾಕೆ ಬೇಕಾಗಿತ್ತು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಇದು ಯಾವ್ದು ಇಂಡಸ್ಟ್ರಿ ಬರೋದಿಲ್ಲ. KSFC ಅವರು ಅವರೇ ಸ್ವತಃ ಯಾವುದೇ ಉದ್ಯಮ ನಡೆಸೋದಿಲ್ಲ, ಯಾವುದೇ ಇಂಡಸ್ಟ್ರಿ ಮಾಡೋದಿಲ್ಲ, ಯಾವುದೇ ಫ್ಯಾಕ್ಟರಿ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಯಾವ ಕಾರಣಕ್ಕಾಗಿ ಕೊಟ್ಟರು, ಒಟ್ನಲ್ಲಿ KSFCಗೆ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರು ಬೇಕಾಗುತ್ತೆ ಅಂತೇಳಿ ಸಪರೇಟ್ ಆಗಿ ಅದನ್ನ ಇದ್ ಮಾಡಿ ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. KSFC ಅವರು ಇಲ್ಲಿ ತನಕ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ. ಈ ಮಧ್ಯದಲ್ಲಿ ಇದು KSFC ಈ ತರಕ್ಕಿರುವಾಗ ಪ್ರೈಮ್ ಲ್ಯಾಂಡ್ ಇವತ್ತು ಇಲ್ಲಿ 2 ಎಕರೆ ಜಮೀನನ್ನ ನಾವು ನಿಂತಿರುವ ಜಾಗವನ್ನ ದೊಡ್ಡ ದೊಡ್ಡ ಭೂಗಳರು, ದೊಡ್ಡ ದೊಡ್ಡ ರಾಜಕಾರಣಿಗಳ ಹಿಂಬಾಲಕರು ಸೇರ್ಕೊಂಡು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇದರಲ್ಲಿ 2 ಎಕರೆ ನಾವು ನಿಂತಿರುವಂತಹ ಜಾಗವನ್ನ ಒಬ್ಬ ರಾಜಕಾರಣಿಯ ಚೇಲ ಅವನ ಹೆಸರಿಗೆ ಬರುವ ಹಾಗೆ
ಮಾಡ್ಕೊಂಡ್ ಬಿಡ್ತಾರೆ. ಇದಕ್ಕೆ ಕೇವಲ ಯಾವುದೇ ಒಂದು ಈ ತರದ ಭೂ ಅಕ್ರಮವನ್ನ ಭೂ ಮಾಫಿಯಾ ಮಾಡಬೇಕು ಅಂದ್ರೆ ಅದಕ್ಕೆ ಸರ್ಕಾರಿ ಅಧಿಕಾರಿಗಳ ಶಾಮೀಲಿಲ್ಲದೆ, ಸರ್ಕಾರಿ ಅಧಿಕಾರಿಗಳ ಪಾತ್ರ ಇಲ್ಲದೆ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಕಂದಾಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳನ್ನ, ನೀಚ ಅಧಿಕಾರಿಗಳನ್ನ, ಜನದ್ರೋಹಿ ದೇಶದ್ರೋಹಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಯಾವುದೋ ಒಬ್ಬ ವ್ಯಕ್ತಿ, ಯಾವತ್ತೂ ಇಲ್ಲಿ ಉಳುಮೆ ಮಾಡಿಲ್ಲದ ವ್ಯಕ್ತಿಯ ಹೆಸರಿಗೆ ಈ ಜಮೀನ್ ಹೋಗುವ ಹಾಗೆ ಮಾಡಿಕೊಂಡು ಆತನ ಹೆಸರಿಗೆ ಹೋಗುತ್ತೆ, ಆಗ ಪೋಡಿಗೆ ಅಪ್ಲೈ ಮಾಡುತ್ತೆ ಅನ್ನುವಂತ ಸಂದರ್ಭದಲ್ಲಿ ಆತನಿಂದ ಒಬ್ಬ ರವಿ ಅನ್ನುವಂತ ಒಬ್ಬ ವ್ಯಕ್ತಿ ಅದನ್ನ GPA ಮಾಡಿಸ್ಕೊಂಡು ಸರ್ಕಾರದ ವತಿಯಿಂದ ಇದು 2 ಎಕರೆ ಆ ವ್ಯಕ್ತಿಗೆ ಹೋಗುವ ಹಾಗೆ ಮಾಡಿಕೊಂಡು ರಿಜಿಸ್ಟ್ರೇಷನ್ ಆದ ತಕ್ಷಣಕ್ಕೆ ಈಗ ಆ ಖಾಸಗಿ ವ್ಯಕ್ತಿ ರವಿ ಅನ್ನುವಂತ ವ್ಯಕ್ತಿಗೆ ಹೋಗುತ್ತೆ. ಈ ರವಿ ಅನ್ನುವಂತ ವ್ಯಕ್ತಿ ಯಾರು ಅಂದ್ರೆ ಕರ್ನಾಟಕದ ಈ ಹೊತ್ತಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಲಗೈ ಬಂಟನೋ ಎಡಗೈ ಬಂಟನೋ ಇನ್ ಯಾವ ಬಂಟನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರೊಬ್ಬ ಚೇಲ ಅಂತ ನಮಗ್ ಗೊತ್ತಿರುವಂತಹ ಮಾಹಿತಿ. ಸೊ ಇದೆಲ್ಲ ನೋಡಿದಾಗ DK ಶಿವಕುಮಾರ್ ಅವರ ಪಾತ್ರ ಪ್ರತ್ಯಕ್ಷ ಅಥವಾ ಪರೋಕ್ಷ ಪಾತ್ರ ಇಲ್ಲದೆ ಇದನ್ನ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಈ ತರಹದ ಅಕ್ರಮಗಳನ್ನ ಅಂತ. ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳೇ ಒಂದಷ್ಟು ಜನ ರೈತ ಸಂಘದವರು ಮಾಡಿದ ಹೋರಾಟದಿಂದಾಗಿ ಸರ್ಕಾರಿ ಅಧಿಕಾರಿಗಳೇ ಇಲ್ಲಿ ಏನೇನೆಲ್ಲ ಅಕ್ರಮ ಆಗಿದೆ ಅಂತ ಹೇಳಿ ಇವತ್ತು ಈ ಭೂಮಿ ಬಹಳ ದೊಡ್ಡ ಹೋರಾಟ ನಡೆದು ಈ ಭೂಮಿ ಮತ್ತೆ ಇವತ್ತು ಸರ್ಕಾರದ ವಶಕ್ಕೆ ಬಂದಿದೆ. ಅಂದ್ರೆ ಈಗ KCFC ಇದನ್ನ ಮುಂದಕ್ಕೆ ಏನೋ ಮಾಡುತ್ತೆ, ಅವ್ರು ಭದ್ರ ಮಾಡ್ಕೊಳ್ತಾರೆ. ಆದ್ರೆ ನಾವು ಕೇಳ್ತಾ ಇರುವಂತಹದ್ದು, ಇಷ್ಟು ಅಕ್ರಮಗಳನ್ನ ಮಾಡಿರುವಂತಹ ಬದ್ಮಾಶ್ ಸರ್ಕಾರಿ ಅಧಿಕಾರಿಗಳ ಮೇಲೆ ಉನ್ನತ IAS ಅಧಿಕಾರಿಯೇ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಂದಿದ್ರು, ಇಲ್ಲಿ ತನಕ ಕ್ರಿಮಿನಲ್ ಪ್ರಕರಣ ದಾಖಲಿಸಿಲ್ಲ. ಇದು ಮೇಲೆ ಯಾರೋ IAS KS ಆಫೀಸರ್ಗಳನ್ನ ಬಚಾವ್ ಮಾಡೋದಿಕ್ಕೆ ಕೆಳಹಂತದಲ್ಲಿರುವಂತಹ ವಿಲೇಜ್ ಅಕೌಂಟೆಂಟ್ ಗಳನ್ನೋ ಸರ್ವೇಯರ್ಗಳನ್ನೋ ಬಲಿಪಶು ಮಾಡಿ ಇಡೀ ಹಗರಣವನ್ನ ಮುಚ್ಚಾಕ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ವಿಚಾರವಾಗಿ ಸ್ಥಳೀಯರೇ ಆಗಿದ್ದುಕೊಂಡು ಹೋರಾಟ ಮಾಡಿ ಈ ಸರ್ಕಾರಿ ಭೂಮಿ ಉಳಿಯೋದಿಕ್ಕೆ ಹೋರಾಟ ಮಾಡಿದಂತಹ ಹರೀಶ್ ಗೌಡ ಅವರನ್ನ ನಾವು ಅಭಿನಂದಿಸಬೇಕು. ಅವರು ಇದಕ್ಕೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿಗೂ ತಗೊಳ್ರಣ್ಣ, ಯಾರಾದ್ರೊಬ್ರು ಗೊತ್ತಾಗಲ್ವಾ ಸನ್ನೆ ಪನ್ನೆಗಳು ನೋಡಿದಾಗ 100 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳುವ ಈ 2 ಎಕರೆ ಜಮೀನು ಇವತ್ತು ಒಂದು 15 ದಿವಸ 20 ದಿವಸದಿಂದ ಸರ್ಕಾರ ತನ್ನ ವಶಕ್ಕೆ ತಗೊಂಡಿದೆ. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಇದನ್ನ ನಾವು ಒತ್ತುವರಿ ತೆರವು ಮಾಡಿ. ಇಲ್ಲೇನು ಒತ್ತುವರಿ ಇರ್ಲಿಲ್ಲ, ಯಾವ ದೇವಸ್ಥಾನ ಒಂದ್ ಸಣ್ಣದಾಗ 1-2 ಗುಡಿ ಕಟ್ಟಿದ್ದಾರೆ, ಇದನ್ನು ಇತ್ತೀಚೆಗೆ ಆಗಿರುವಂತದ್ದು. ಅದನ್ನ ಬಿಟ್ಟರೆ ಮಿಕ್ಕದೆಲ್ಲ ಖಾಲಿ ಇದೆ. ಜಮೀನ್ ಹೊಡೆಯೋದಿಕ್ಕೆ ಇವ್ರು ಮಾಡಿರುವಂತ ಇದನ್ನ ಇವ್ರು ಒತ್ತುವರಿ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳಿ ಯಾರ್ಯಾರೋ ದೊಡ್ಡರು ಬಲಿಷ್ಠರು ಬಲಾಢ್ಯರು ಹೇಳಿದಾಗೆ ಪತ್ರ ಬರ್ಕೊಂಡು ಹಾಗೇನೆ ಬಿಟ್ಟಿದ್ದಾರೆ. ಆದರೆ ಆ ವಿಚಾರವಾಗಿ ಸ್ಥಳೀಯರಾಗಿರುವಂತಹ ಹರೀಶ್ ಗೌಡ, ಇವರು ಇನ್ನೊಬ್ಬ ರೈತ ಸಂಘದವರು ಕುಮಾರು, ಇವರೆಲ್ಲ ರೈತ ಸಂಘದವರು ಬಹಳ ಶ್ಲಾಘನೀಯವಾದಂತಹ ಕೆಲಸ ಮಾಡಿದ್ದಾರೆ. ಈ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ತನಕ ಹೋಗಿ ಬಂದಿದ್ದಾರೆ. ಕೃಷ್ಣ ಬೈರೇಗೌಡರು ತನಕ ಹಲವಾರು ಸಲ ಹೋಗಿ ಉನ್ನತಾಧಿಕಾರಿಗಳನ್ನ ಭೇಟಿ ಮಾಡಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿನೂ ಭೇಟಿ ಮಾಡಿ ಇವೆಲ್ಲ ಒಂದಷ್ಟು ತನಿಖೆ ವಿಚಾರಣೆ ಆಗುವ ಹಾಗೆ ಮಾಡಿ ಇವತ್ತು ಈ ಜಮೀನನ್ನ ಉಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ, ರಾಜ್ಯದ ಜನರ ವತಿಯಿಂದ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ತಿಳಿಸ್ತೀವಿ. ಅವರು ಈ ವಿಚಾರವಾಗಿ ಏನ್ ನಡೀತು ಅಂತ ಈಗ ಒಂದ್ ಸ್ವಲ್ಪ ಎಲ್ರಿಗೂ ವಿವರಿಸ್ತಾರೆ. ಹರೀಶ್, ತಿಳಿಸಿ. ಬಂಧುಗಳೇ, ಹಾಗೆ KRS ಪಕ್ಷದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣಾರೆಡ್ಡಿ ಅವರೇ, KRS ಪಕ್ಷದ ಎಲ್ಲ ಸೈನಿಕರೇ, ಇವತ್ತಿನ ದಿನ ಏನಿವತ್ತು ಆರೋಳಿ ಗ್ರಾಮದ ಸರ್ವೆ ನಂಬರ್ 478ರಲ್ಲಿ ತಾವೆಲ್ಲ ಬಂದಿದ್ದೀರಿ. ಇಷ್ಟೊತ್ತು ಕಾಲ ಹಿರೀಕರು ರಾಜ್ಯದಲ್ಲಿ ಪ್ರಬಲವಾದ ಹೋರಾಟಗಳನ್ನ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯದ ವಿರುದ್ಧ ನೀಡ್ತಾ ಇರ್ತಕ್ಕಂಥ ರವಿಕೃಷ್ಣಾರೆಡ್ಡಿ ಅವರು ಏನ್ ನಡೆದಿದೆ ಅನ್ನೋದನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ನಾವು ಇಲ್ಲಿಂದ ಸ್ಥಳೀಯ ವಾಸಿಗಳಾಗಿರೋದ್ರಿಂದ ಇಲ್ಲೇ ಸುತ್ತಮುತ್ತ ನಮ್ದು ಒಂದು 3 ಕಿಲೋಮೀಟರ್ ನಮ್ದು ಮನೆ ಇರ್ತಕ್ಕಂಥ ಈ ದಾರಿನಲ್ಲಿ ನಾವು ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಾಗನ KSFC ಅವರು ಸುಮಾರು ಬಾರಿ ಕಾಂಪೌಂಡ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆ ಸಂದರ್ಭದಲ್ಲಿ ಕೆಲವರು ಬಲಾಢ್ಯರು, ಈಗೇನು ಸರ್ ಹೇಳಿದ್ರು ಅದೇ ರೀತಿ ಆ ಬಲಾಢ್ಯರು ಅಲ್ಲಿವರೆಗೂ ಕಾಂಪೌಂಡ್ ಹಾಕಿಸಿದ್ರು. ತದನಂತರ ಅಲ್ಲಿ ತಡೆದ್ರು. KSFC ಅವರು ಮತ್ತೆ ಕಂದಾಯ ಇಲಾಖೆಯವರು 2-3 ಬಾರಿ ನಮ್ಮ ಸ್ಥಳೀಯ ಆರೋಳಿ ಪೊಲೀಸ್ ಠಾಣೆ ಮೆಟ್ಲನ್ನು ಸಹ ಏರಿದ್ರು ಈ ವಿಚಾರವಾಗಿ. ಏನಪ್ಪಾ ಅಂತಂದ್ರೆ ನಮ್ಗೆ ಕಾಂಪೌಂಡ್ ನಿರ್ಮಿಸಿಕೊಳ್ಳಿಕ್ಕೆ ಕೆಲವರು ಬಿಡ್ತಾ ಇಲ್ಲ, ನಮ್ಗೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಜಾಗ KDB ಇಂದ ತಾವು ಸೂಕ್ತ ಬಂದೋಬಸ್ತ್ ಕೊಡಿ ಅಂತ. ಆ ಸಂದರ್ಭದಲ್ಲಿ ಏನೇನು ವ್ಯತ್ಯಾಸಗಳಾಯ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದಾಗ್ಲಿ ಮತ್ತೆ ನಮ್ಮ KDB ಇಂದಾಗ್ಲಿ ಯಾವ ಪತ್ರ ವ್ಯವಹಾರ ನಡೀತು, ಕೆಲವು ಒಂದು ಸಂಪರ್ಕ ದೋಷಗಳಿಂದ ಇಲ್ಲಿ ಕಾಂಪೌಂಡ್ ನ ನಿರ್ಮಿಸಲಿಕ್ಕೆ ಕೊನೆಗೂ KSFC ಅವ್ರಿಗೆ ಅವಕಾಶ ಸಿಗಲಿಲ್ಲ. ನೋಡ್ಬೋದು ನೀವು, ಸ್ಟ್ರೈಟ್ ಆಗಿ ನ್ಯಾಷನಲ್ ಹೈವೇ 948A ಮೊದಲು 209 ಇತ್ತು, ಈಗ 948A. ಇದಕ್ಕೆ ಸಂಬಂಧಪಟ್ಟಂಗೆ ಅಟ್ಯಾಚ್
ಪ್ರತಿಷ್ಠಿತ ವಿದ್ಯಾಸಂಸ್ಥೆ ದಯಾನಂದ್ ಸಾಗರ್ ವಿಶ್ವವಿದ್ಯಾನಿಲಯ ಇದೆ. ಮುಂದೆ ಹೋದ್ರೆ ನಿಮ್ಗೆ ಜೈನ್ ಯೂನಿವರ್ಸಿಟಿ ಸಿಗ್ತದೆ, ಜೈನ್ ವಿಶ್ವವಿದ್ಯಾನಿಲಯ. ನೀವು ಇಲ್ಲಿಂದ ಕೇವಲ ಒಂದು 7 ಕಿಲೋಮೀಟರ್ ಹೋಯ್ತು ಅಂದ್ರೆ ಇವತ್ತು ಏನು ರಾಜ್ಯ ಸರ್ಕಾರ ನಮ್ಮ ಉಪಮುಖ್ಯಮಂತ್ರಿಗಳು ನಾನು ಮೆಗಾ ಸಿಟಿ AICT ಮಾಡಬೇಕು ಅಂತ ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ ಇಲ್ಲಿಂದ ಕೇವಲ 7 ಕಿಲೋಮೀಟರ್ ಮಾತ್ರ ಇರ್ತಕ್ಕಂಥದ್ದು, 7ರಿಂದ 8 ಕಿಲೋಮೀಟರ್ ಮಾತ್ರ ಇರ್ತಕ್ಕಂಥದ್ದು. ಇದು ನಮ್ ಗಮನಕ್ಕೆ ಬಂದಾಗ ನಾವು ಮಾಹಿತಿ ಹಕ್ಕಿನಲ್ಲಿ ದಾಖಲಾತಿಗಳಿಗೋಸ್ಕರ ನಾವು ಅರ್ಜಿ ಸಲ್ಲಿಸ್ತೀವಿ. ಆ ಸಂದರ್ಭದಲ್ಲಿ ತಾಲೂಕು ಕಚೇರಿಗೆ ಕಡತವನ್ನ ಪರಿಶೀಲನೆ ಮಾಡಬೇಕು ಅಂತ ಅರ್ಜಿ ಸಾಕ್ತಾಗ ನಾನು ಹೋಗಿ ಕಡತವನ್ನ ಪರಿಶೀಲನೆ ಮಾಡ್ತೀನಿ. ಆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೆಲವಾರು ದಾಖಲಾತಿಗಳು ಮೇಲ್ನೋಟಕ್ಕೆ ನಮಗೆ ಕ್ರಿಯೇಟೆಡ್ ಡಾಕ್ಯುಮೆಂಟ್ ತರ ಕಾಣ್ತದೆ. ಯಾಕೆಂತಂದ್ರೆ 1968ರಲ್ಲಿ ಮಂಜೂರಾತಿ ಡಾಕ್ಯುಮೆಂಟ್ಗಳು ನಮ್ಮೆಲ್ಲರಿಗೂ ಗೊತ್ತು, ಇವತ್ತು ತಾಲೂಕು ಆಫೀಸಲ್ಲಿ ಲಭ್ಯನೇ ಇರೋದಿಲ್ಲ. 1968ರಲ್ಲಿ ದರಖಾಸ್ತಲ್ಲಿ ಮಂಜೂರಾಗಿರ್ತಕ್ಕಂಥ ಈ ಕಡತ ಇವತ್ತು ಈ ರೀತಿ ಏನ್ ನನ್ನ ಕೈಲಿದೆ ಈ ತರ ಫ್ರೆಶ್ ಹಾಳೆ ರೀತಿ ಇರ್ತಕ್ಕಂಥದ್ದು ಅದು ಸಾಧ್ಯನೇ ಇಲ್ಲ ಇವತ್ತು. ಯಾಕೆಂತಂದ್ರೆ ನಾವು 2000 ಇಸ್ವಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಇವತ್ತು ತಾಲೂಕು ಕಚೇರಿಗಳು ಇರ್ಬೋದು, ಈ ತರ ಕಂದಾಯ ಅಧಿಕಾರಿಗಳು ನಮ್ಮ ಲಭ್ಯ ಇಲ್ಲ ಅಂತ ಕೊಡ್ತಕ್ಕಂಥದ್ದು ಅವ್ರಿಗೆ ವಾಡಿಕೆ ಆಗಿದೆ. ಬಟ್ ಅದು ತುಂಬಾ ಫ್ರೆಶ್ ರೀತಿ ಇರ್ತು, ಗರಿಗರಿಯಾಗಿದ್ದಂತ ಸಂದರ್ಭದಲ್ಲಿ ನಾವು ಅದನ್ನ ಸರ್ಟಿಫೈಡ್ ಕಾಪಿ ತಗೊಂತೀವಿ. ಸರ್ಟಿಫೈಡ್ ಕಾಪಿ ತಗೊಂಡು ನಾನು ಇಮಿಡಿಯೇಟ್ ಆಗಿ KEDB ಲೆಟರ್ ಕೂಡ ಅದರಲ್ಲಿ ಇರ್ತದೆ, ನಮ್ಮ ವ್ಯಾಪ್ತಿಗೆ ಬರ್ತದೆ ಅಂತ KEDB ಅವರು 2023ರಲ್ಲೇನೆ ತಾಲೂಕು ಕಚೇರಿಗೆ ಲೆಟರ್ ಬರೆದಿರ್ತಾರೆ. ಅದಕ್ಕೆ ಮುಂಚೆ ತಾಲೂಕು ವಿಭಜನೆ ಆಗೋದಕ್ಕೆ ಮುಂಚೆ ಹಾರೋಹಳ್ಳಿ ಕನಕಪುರ ತಾಲೂಕು ಏನಿತ್ತು ಆ ಸಂದರ್ಭದಲ್ಲಿ ಕನಕಪುರ ತಹಶೀಲ್ದಾರ್ ಮತ್ತೆ ರಾಮನಗರ ಅಂದಿನ ಉಪವಿಭಾಗಾಧಿಕಾರಿಗಳಿಗೆ 2016, 17, 18 ಕಂಟಿನ್ಯೂಸ್ ಆಗಿ ಹಲವಾರು ಲೆಟರ್ನ KEDB ಬರಿತಾ ಬರ್ತದೆ. ಈ ಪ್ರದೇಶದಲ್ಲಿ ಒತ್ತುವರಿ ಸಾಧ್ಯತೆಗಳಿರ್ತದೆ, ಇದು ಭೂ ಸ್ವಾಧೀನ ಆಗಿದೆ, ನಮಗೆ KEDB ಅಂತ ಪಾಣಿಯ ಇಂಡೀಕರಣ ಮಾಡಿ ಅಂತ ಸುಮಾರು 7-8 ಬಾರಿ ಅಂದಿನ SLOಗಳು ಲೆಟರ್ಗಳು ಬರೆದಿರ್ತಾರೆ. ಇದನ್ಯಾವುದನ್ನು ಕ್ಯಾರೆ ಅಂದ್ರೆ ಇವ್ರು ಯಾವುದೇ ಕಾರಣಕ್ಕೂ KEDB ಅಂತ ಪಾಣಿ ಮಾಡೋದಿಲ್ಲ. ಇದನ್ನ ಉಪಯೋಗಿಸ್ಕೊಳ್ತಕ್ಕಂತ ಈ ಭೂಗಳರು ದರಖಾಸ್ತಲ್ಲಿ ಮಂಜೂರಾಗಿದೆ ಅನ್ನೋದೊಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ತಾರೆ. ಯಾವಾಗ ಸೃಷ್ಟಿ ಮಾಡಿದ್ರು, ಕನಕಪುರದಲ್ಲಿ ಸೃಷ್ಟಿ ಆಯ್ತಾ, ಹಾರೋಹಳ್ಳಿ ಸೃಷ್ಟಿ ಆಯ್ತಾ, ಇದುವರೆಗೂ ನಮ್ಗೆ ಗೊತ್ತಿಲ್ಲ. ಸೃಷ್ಟಿಯಾಗಿರ್ತಕ್ಕಂಥದ್ದು ಸತ್ಯ. ತದನಂತರ ನಾವು ರೈತ ಸಂಘದ ನಿಯೋಗ ಮತ್ತೆ ನಮ್ಮ ಹಾರೋಹಳ್ಳಿ ಭಾಗದ ಹೋರಾಟಗಾರರೆಲ್ಲ ಸೇರಿ ಕಂದಾಯ ಮಿನಿಸ್ಟರ್ನ ನಾವು ಕಳೆದ ವರ್ಷ 2025 ನವೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿ ಈ ರೀತಿ ಒಂದು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಜಮೀನು ಸುಮಾರು 100 ಎಕರೆ ಬೆಳೆ ಬಾಳ್ತಕ್ಕಂಥ ಖರಾಬ್ ಜಾಗ ಅದು KEDB ಅಕ್ವೇಷನ್ ಆಗಿದೆ. KEDB ಅವರು ಸರ್ಕಾರದ ಆದೇಶದ ಪ್ರಕಾರ KSFC ಅವರನ್ನು ರಿಕ್ವೆಸ್ಟ್ ಮಾಡಿಲ್ಲ, KSFC ಅವರು ದುಡ್ಡು ಕೊಟ್ಟು ತಗೊಂಡಿಲ್ಲ ಈ ಜಾಗನ. ಸರ್ಕಾರದ ಆದೇಶದ ಪ್ರಕಾರ ಉಚಿತವಾಗಿ KSFC ಕೊಟ್ಟಿದೆ. 10 ಎಕರೆ ಇವತ್ತು ಸರ್ಕಾರ ಮಾರಾಟ ಮಾಡಿತ್ತು ಅಂತಂದಿದ್ರೆ ಖಾಸಗಿಯವ್ರಿಗೆ ಸುಮಾರು ಎಷ್ಟು ಕೋಟಿ ಬೆಲೆ ಬಾಳ್ತಾ ಇತ್ತು ಅನ್ನೋದು ಗೊತ್ತಿದೆ. ಸರ್ಕಾರದ ಅಂಗಸಂಸ್ಥೆ ಅಂತ ಹೇಳಿ ಉಚಿತವಾಗಿ ಕೊಟ್ರೆ ಇವತ್ತು ನೋಡ್ಬೋದು ಸುತ್ತ ಡೆವಲಪ್ಮೆಂಟ್ ಆಗಿದೆ. ಈ ಅಯೋಗ್ಯರು ಇದುವರೆಗೂ ಇದನ್ನ ಅಭಿವೃದ್ಧಿ ಪಡಿಸಕ್ಕಾಗಿಲ್ಲ. ಇವ್ರಿಗೆ ಜಮೀನ್ ಕೊಟ್ಟಿರೋದೇ ದುರದೃಷ್ಟಕರ. ಕಾಂಪೌಂಡ್ ಹಾಕೊಳಕ್ ಯೋಗ್ಯತೆ ಇಲ್ದಿರ್ತಕ್ಕಂಥದ್ದು. ಇದಾದ್ಮೇಲೆ ಅವತ್ತು ನಾವು ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಅಮ್ಲಾನಾದಿತ್ಯ ಬಿಸ್ವಾಸ್ ಅವರ ನೇತೃತ್ವದಲ್ಲಿ ಸೀನಿಯರ್ ಮೋಸ್ಟ್ ಒಬ್ಬ ದಕ್ಷ ಅಧಿಕಾರಿ ಅಂತ ನಾವು ಸ್ವಲ್ಪ ಮಟ್ಟಿಗೆ ಹೇಳ್ತಕ್ಕಂಥ ಅಧಿಕಾರಿ ಅವ್ರ ನೇತೃತ್ವದಲ್ಲಿ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದಾಗ ಅದಕ್ಕೆ ಒಪ್ಕೊಂಡು ಅಲ್ಲಿಂದ ಪ್ರಾದೇಶಿಕ ಆಯುಕ್ತಗೊಂದು ಸೂಚನೆ ಬರ್ತದೆ, ತನಿಖೆ ಮಾಡಿ ಅಂತ ಹೇಳಿ. ತದನಂತರ ನಮ್ಮ ರಾಮನಗರ ಜಿಲ್ಲಾಧಿಕಾರಿಗೆ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ವರದಿನ ಕೇಳ್ತಾರೆ. ಈ ರೀತಿ ದೂರು ದಾಖಲಾಗಿದೆ, ತಮ್ಮ ಅಭಿಪ್ರಾಯ ಮತ್ತೆ ಮಂಜೂರಾತಿ ನೈಜತೆ ಬಗ್ಗೆ 7 ದಿನದಲ್ಲಿ ನನಗೆ ವರದಿ ಕೊಡಿ ಅಂತ ಕೇಳಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳು, ಘನತೆವೆತ್ತ ಜಿಲ್ಲಾಧಿಕಾರಿಗಳು, ಅವ್ರಿಗೆ ಯಾವ ಲೆಟರ್ ಬಂದ್ರು ಅವ್ರಿಗೆ ಯೋಗ್ಯತೆ ಇಲ್ಲ, ಯಾವುದೇ ಒಂದು ವರದಿನ ಪ್ರಾದೇಶಿಕ ಆಯುಕ್ತರು ಕೊಡೋದಿಲ್ಲ. ತದನಂತರ ನಾವು ಮತ್ತೊಮ್ಮೆ ಪ್ರಾದೇಶಿಕ ಆಯುಕ್ತರನ್ನ ಭೇಟಿ ಆಗ್ತೀವಿ. ಅವರೊಂದು ತಂಡ ರಚನೆ ಮಾಡ್ತಾರೆ. ಆ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಇರ್ತಕ್ಕಂಥ ಕೆಲವಾರು ನಿಷ್ಠಾವಂತ ಅಧಿಕಾರಿಗಳು ಅಲ್ಲಿ ಒಂದು ತಹಶೀಲ್ದಾರ್ ನೇತೃತ್ವ ಶೀತಲ್ ಅಂತ ಹೇಳಿ ಈ ತನಿಖೆಯಲ್ಲಿ ಮಹತ್ತರ ಪಾತ್ರ ವಹಿಸ್ತಾರೆ. ದಕ್ಷ ತಹಶೀಲ್ದಾರ್ ಅವ್ರನ್ನ ಈ ತನಿಖೆಗೆ ನಿಯೋಜನೆ ಮಾಡ್ತಾರೆ. ಅವರು ಸ್ಥಳಕ್ಕೆ ಆಗಮಿಸಿ ಜಾಗ ನೋಡ್ತಾರೆ, ಮತ್ತೆ ತಾಲೂಕು ಕಚೇರಿಗೆ ಭೇಟಿ ನೀಡಿ ಏನ್ ಕಡತ ಇದೆ ತಮ್ಮ ವಶಕ್ಕೆ ತಗೊಂತಾರೆ. ವಶಕ್ಕೆ ತಗೊಂಡು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮೊದಲನೇದಾಗಿ ದಾಖಲಾತಿಗಳು ಸೃಷ್ಟಿಯಾಗಿರೋದು ಮೇಲ್ನೋಟ ಕಂಡು ಬರ್ತದೆ. ಫೇಕ್ ಕ್ರಿಯೇಟೆಡ್ ಇತ್ತೀಚೆಗೆ ಸೃಷ್ಟಿಸಲ್ಪಟ್ಟ 69 ಪತ್ರಗಳೆಲ್ಲ ಅದು ಅವ್ರು ಉಪಯೋಗಿಸಿರ್ತಕ್ಕಂತ ನಾವು FSL ವರದಿ ಈಗ ಕೆಲವು ಪಾಯಿಂಟ್ಸ್ ಗಳು ನೋಡಿದೀವಿ. ಅದನ್ನ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಅವ್ರು ಉಪಯೋಗಿಸಿರ್ತಕ್ಕಂಥ ತಹಶೀಲ್ದಾರ್ ಸೀಲ್ಗಳು 2000ನೇ ಇಸ್ವಿಯಿಂದ ನಂತರದ ಸೀಲ್ಗಳು, 1969ನೇ ಸೀಲ್ಗಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಹರೀಶ್, ಇಲ್ಲಿ ಅವರು FSIL ರಿಪೋರ್ಟ್ ಅಂತಾರೆ, ಅಂದ್ರೆ ವಿಧಿ ವಿಜ್ಞಾನ ಪ್ರಯೋಗಾಲಯ. ಈಗ ಯಾವ್ದೋ ಒಂದು ನಾವು ಪೇಪರ್ ಕೊಟ್ಟು ಇದು ಯಾವ ವರ್ಷದಲ್ಲಿ ಆಗಿದ್ದು, ಇದರಲ್ಲಿ ಇರುವಂತಹದ್ದು ಫಾಂಟ್ ಆಗ್ಲಿ ಸೀಲ್ ಆಗ್ಲಿ ಇದು ಇವ್ರು ಹೇಳ್ತಿರುವಂತ ವರ್ಷದಲ್ಲಿ ಆಗಿರೋದ ಅಂತ ಕೊಟ್ರೆ ಅವರು ಲ್ಯಾಬ್ ಅಲ್ಲಿ ಅದನ್ನ ಪರೀಕ್ಷೆ ಮಾಡ್ತಾರೆ.
ಬೇರೆ ಬೇರೆ ತರಹದ ತಂತ್ರಜ್ಞಾನವನ್ನ ಬಳಸಿ ಕಾಗದ ಎಷ್ಟು ದಿವಸಗಳ ಹಿಂದಿಂದು ಅದರಲ್ಲಿರುವಂತಹ ಫಾಂಟು ಆವತ್ತಿನ ಸಂದರ್ಭದಲ್ಲಿ ಅಂದ್ರೆ ಅದರ ಲಿಪಿ ಏನಿದೆ ಆವತ್ತಿನ ಕಾಲಕ್ಕೆ ಅದು ಚಲಾವಣೆಯಲ್ಲಿತ್ತ, ಮತ್ತೆ ಅದಕ್ಕೆ ಬಳಸಿರುವಂತಹ ಸೀಲ್ ಇರ್ಬೋದು, ಇನ್ನೊಂದಿರ್ಬೋದು ಅಂತ ಇದು ಯಾವ ಕಾಲದಲ್ಲಾಗಿದ್ದು ಅಂತ ವರದಿ ಕೊಡುವಂತಹ ಒಂದು ಈಗ ಬಹಳ ಕಡೆಗಳ FSIL ಅಂತಾರೆ. ಪೋಸ್ಟ್ ಮಾರ್ಟಮ್ಗಳಾದಾಗ ಬೇರೆ ಬೇರೆ ದಾಖಲೆಗಳು ಪರಿಶೀಲನೆ ಮಾಡುವಾಗ ಸರ್ಕಾರ ಹೈದರಾಬಾದ್ ಕಳಿಸುತ್ತೆ ಕೆಲವೊಂದು ವಿಚಾರಗಳಿಗೆ. ಅದೇ ತನಿಖೆ ಬೆಂಗಳೂರಲ್ಲಿ ಮಡಿವಾಳದಲ್ಲಿದೆ. ಸೊ FSIL ರಿಪೋರ್ಟ್ ಅಂದ್ರೆ ಯಾವುದೇ ಒಂದು ದಾಖಲೆ ಆಗ್ಲಿ, ಯಾವುದೇ ಒಂದು ಸಾಕ್ಷ್ಯದಾಗ್ಲಿ ಅದರ ನೈಜತೆಯನ್ನ ಪರಿಶೀಲಿಸಿ ಇದು ನೈಜವೋ ಹೌದು ಅಲ್ಲವೋ, ಇದು ಯಾವ ವರ್ಷದಲ್ಲಿ ಆಗಿರೋದು ಅನ್ನೋದನ್ನ ಸಹ ಹೇಳುವಂತಹ ಒಂದು ಸರ್ಕಾರದ ಪ್ರಮಾಣೀಕೃತ ಮಾಡುವಂತಹ ಒಂದು ಸರ್ಕಾರಿ ಪ್ರಯೋಗಾಲಯ. ಆ ಪ್ರಯೋಗಾಲಯದಲ್ಲಿ ಹರೀಶ್ ಅವರು ಹೇಳಿದಂಗೆ ಇದು ಇತ್ತೀಚೆಗೆ ಸೃಷ್ಟಿಯಾಗಿರುವಂತಹದ್ದು. ಇದು 1969ರಲ್ಲಿ ಮಂಜೂರಾಗಿರುವಂತಹ ದಾಖಲೆ ಪತ್ರ ಅಲ್ಲ. ಮತ್ತು ಈ ಪತ್ರ ಪೇಪರ್ ಸೇರಿದಂತೆ ಅದರಲ್ಲಿ ಹಾಕಿರೋ ಸೀಲುಗಳು ಸಹ ಆವತ್ತಿನ ಕಾಲದಲ್ಲಿ ಚಲಾವಣೆಯಲ್ಲಿ ಅಥವಾ ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಮುಂದುವರಿಸಿ. ತದನಂತರ ಪ್ರಾಥಮಿಕ ವರದಿನ ಏನು ಫೊರೆನ್ಸಿಕ್ ಲ್ಯಾಬ್ ಇಂದ ಪಡೆದುಕೊಂಡಂತ ಪ್ರಾದೇಶಿಕ ಆಯುಕ್ತರು ಕೂಡಲೇ ಡಿಸೆಂಬರ್ ತಿಂಗಳಲ್ಲೇ ಡಿಸೆಂಬರ್ 1ನೇ ತಾರೀಕು ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ರಾಜೇಂದ್ರ ಕುಮಾರ್ ಕಟಾರಿ ಅವರಿಗೆ ತ್ವರಿತವಾಗಿ ಒಂದು ಲೆಟರ್ನ ಬರೀತಾರೆ, ತನಿಖಾ ವರದಿನ ಬರೀತಾರೆ. ಮತ್ತೆ ಡಿಸಿಗೆ ಪ್ರಿಕಾಷನರಿ ಆಕ್ಷನ್ಸ್ ತಗೊಳ್ಳಿಕ್ಕೆ ಇದು ಸರ್ಕಾರಿ ಲ್ಯಾಂಡ್ ಆಗಿರೋದ್ರಿಂದ ಇದನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತೆ ತಹಶೀಲ್ದಾರರು ಮತ್ತೆ ಉಪವಿಭಾಗಾಧಿಕಾರಿ ಆಗಿರ್ತದೆ. ಜಿಲ್ಲಾಧಿಕಾರಿಗಳಿಗೆ ತ್ವರಿತವಾಗಿ ಒಂದು ಲೆಟರ್ ಬರೀತಾರೆ. ಮತ್ತೆ ನಾವು ಲೆಟರ್ ಬರೆದಾದ್ಮೇಲೆ ಇಮಿಡಿಯೇಟ್ ಅವತ್ತು ಭೇಟಿ ಮಾಡ್ತೀವಿ, ಅದನ್ನ ಸುಮೋಟೋ ಕೇಸ್ ಮಾಡಿಸ್ತೀವಿ. KLR ಆಕ್ಟ್ 136(3) ನಲ್ಲಿ ಸುಮೋಟೋ ಕೇಸ್ ನ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡು ನೈಜತೆನ ಪರಿಶೀಲನೆ ಮಾಡಿಕೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಾವಿಷನ್ ಇರ್ತಕ್ಕಂಥದ್ದು. ಅದು ಸುಮೋಟೋ ಮಾಡಿ ಸ್ಟೇ ಮಾಡಿಸ್ತೀವಿ, ತಾತ್ಕಾಲಿಕ ತಡೆಯಾಜ್ಞೆ ಎಂಟ್ರಿ ಮಾಡ್ತೀವಿ, ಯಾವುದೇ ವಹಿವಾಟು ನಡಿಬಾರದು ಅಂತ ಹೇಳಿ. ತದನಂತರ ಈ ಲ್ಯಾಂಡ್ ನ ಕನ್ವರ್ಷನ್ ಕೂಡ ಮಾಡ್ಕೊಂಡಿರ್ತಾರೆ ಯಾರು, ರವಿ ಅನ್ನೋರು. ಆ ವಿಚಾರವಾಗಿ ಪಟ್ಟಣ ಪಂಚಾಯತಿಗೆ ನೀವು ಇಮಿಡಿಯೇಟ್ ತಡೆಯಾಜ್ಞೆ ನೀಡಿ ಅಂತ DC ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿಂದ ಒಂದು ತಡೆಯಾಜ್ಞೆ ಪಟ್ಟಣ ಪಂಚಾಯತಿಗೆ ಬರ್ತದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರಾರ್ IGRಗೆ ಮತ್ತೆ ಲೆಟರ್ ಬರ್ಸ್ತೀವಿ RC ಆಫೀಸಿಂದ. ತದನಂತರ ನಮ್ಮ ಸಬ್ ರಿಜಿಸ್ಟ್ರಾರು ರಾಮನಗರ ಡಿಸ್ಟಿಕ್ ರಿಜಿಸ್ಟ್ರಾರ್ಗೆ ಲೆಟರ್ ಕೊಡ್ತೀವಿ. ಯಾವುದೇ ನೋಂದಣಿ ಆಗದಂಗೆ ತಡಿಲಿಕ್ಕೆ ನಾವು ಪ್ರಾದೇಶಿಕ ಮನವಿ ಮಾಡ್ತೀವಿ. ಆ ಮನವಿಗೆ ಹೋಗ್ಕೊಟ್ಟವರು ಕಂಪ್ಲೀಟ್ ಆಗಿ ಒಂದು ಲೆಟರ್ನ ರೆಡಿ ಮಾಡಿ DC ಕಳಿಸ್ತಾರೆ. ಇಷ್ಟು ಫಾಲೋ ಅಪ್ ಮಾಡಿ ನಂತರ ನನಗೆ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಯಾವುದನ್ನು ನಮ್ಮ DC ಅವರು ಮೊದಲನೇದಾಗಿ ಫಾಲೋ ಮಾಡದೇ ಇಲ್ಲ. DC ಯಶವಂತ್ ವಿ ಗುರ್ಕಾರ್ ಅಂತ ಹೇಳಿ ಅವ್ರದ್ದು ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಇಲ್ಲಿ ಬಂದು ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥದ್ದು, ಎಲ್ಲೋದ್ರೂ ಇವ್ರದ್ದು ಇದೇ ಕೆಲಸ ಆಗಿರ್ತಕ್ಕಂಥದ್ದು. ತದನಂತರ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡ್ತೀವಿ. ತನಿಖೆ ಈ ರೀತಿ ಆಗಿದೆ, ನೀವು ಆಕ್ಷನ್ಸ್ ಮಾಡಬೇಕು ಅಂತ ಹೇಳಿ. ಸಂಪೂರ್ಣ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ವೇಟ್ ಮಾಡಿದಂತ ಅಮ್ಲಾನಾದಿತ್ಯ ಬಿಸ್ವಾಸ್ ಅವರು ಸಂಪೂರ್ಣ ವಿಧಿವಿಜ್ಞಾನ ಪ್ರಯೋಗ FSL ರಿಪೋರ್ಟ್ ತೆಗೆದ ನಂತರ ಈ ವಿಚಾರದಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ, ನಮ್ಮ ರಾಮನಗರದಲ್ಲಿ ಉಪವಿಭಾಗಾಧಿಕಾರಿಯಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ ವರೆಗೂ 15 ಜನ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ. ಸರ್ವೆ ಇಲಾಖೆ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಷ್ಟು ಜನದ ವಿರುದ್ಧ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 192A ಮತ್ತು BNS ಆಕ್ಟ್ಸ್ ಯಾವ್ದಾವ್ದು ಅಪ್ಲಿಕೇಬಲ್ ಬರ್ತದೆ, ಫೋರ್ಜರಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ವ್ಯಾಲ್ಯೂಯಬಲ್ ಪ್ರಾಪರ್ಟಿನ ಪ್ರೈವೇಟ್ ಇಂಡಿವಿಜುವಲ್ಸ್ಗೆ ಟ್ರಾನ್ಸ್ಫರ್ ಮಾಡಿರೋದ್ರ ಬಗ್ಗೆ ಇಮಿಡಿಯೇಟ್ ಕ್ರಿಮಿನಲ್ ಮೊಕದ್ದಮೆ ಹಾಕ್ಲಿಕ್ಕೆ ನಮಗೆ ಡೈರೆಕ್ಷನ್ಸ್ ಕೊಡಿ ಅಂತ ಪ್ರಾದೇಶಿಕ ಆಯುಕ್ತರು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳ್ತಾರೆ. ಟಿಲ್ ಡೇಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅನುಮತಿ ಕೊಡೋದಿಲ್ಲ. ಅವರು ಈ ವಿಚಾರ ಉನ್ನತ ಮಟ್ಟದಲ್ಲಿರೋದ್ರಿಂದ ನಾವು ಸಚಿವಾಲಯಕ್ಕೆ ಕಳಿಸ್ತೀವಿ, ಸೆಕ್ರೆಟರಿಯೇಟ್ ಕಳಿಸ್ತೀವಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರ ಆಫೀಸ್ಗೆ ಸೆಕ್ರೆಟರಿಯೇಟ್ಗೆ ಫೈಲ್ ರವಾನೆ ಮಾಡಿ ಕೈ ತೊಳ್ಕೊತಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾವು ಕೃಷ್ಣ ಬೈರೇಗೌಡರನ್ನ ಮತ್ತೊಮ್ಮೆ ರೈತ ಸಂಘನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಈ ರೀತಿ ನೀವೇ ತನಿಖೆ ಮಾಡಿಸಿದಿರಿ, ಇದಕ್ಕೆ ಆಕ್ಷನ್ ಆಗ್ಬೇಕು, ಇಷ್ಟು ಜನ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದೆ, ಇವ್ರ ಮೇಲೆ ಇಮಿಡಿಯೇಟ್ ಡಿಸಿಪ್ಲಿನರಿ ಆಕ್ಷನ್ ಆಗ್ಬೇಕು, ಮತ್ತೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಗೆ ಡೈರೆಕ್ಷನ್ಸ್ ಕೇಳಿದ್ದಾರೆ ನಿಮ್ಮ ರೀಜನಲ್ ಕಮಿಷನರ್, ನೀವೇ ಮಾಡಿಸಿರ್ತಕ್ಕಂಥ ತನಿಖೆ, ನೀವು ಅನುಮತಿ ಕೊಡಿ, ನಿಮ್ಮ ಈ ಆಫೀಸ್ ಲಾಗಿನ್ ನಲ್ಲಿ ಪೆಂಡಿಂಗ್ ಇದೆ ಅಂತ ನಾವು ಪರಿಪರಿಯಾಗಿ ಕೇಳಿದ್ರು ಕೂಡ ಯಾವ್ದೋ ತಾಲೂಕು ಕಚೇರಿಗಳು ಹೋಗಿ ಕೇವಲ ಒಬ್ಬ VA ಮೇಲೆ SDA ಮೇಲೆ ಕೂಗಾಡ್ತಕ್ಕಂಥ ಕೃಷ್ಣ ಬೈರೇಗೌಡರು ಟಿವಿ ಹುಲಿಯಾಗಿ ಉಳ್ಕೊಂಡ್ರು, ಸೋಷಿಯಲ್ ಮೀಡಿಯಾ ಹುಲಿಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಕೇವಲ ಟಿವಿನಲ್ಲಿ, ವಿಡಿಯೋನಲ್ಲಿ ಮತ್ತೆ ಫೇಸ್ಬುಕ್ ನಲ್ಲಿ ಬಂದು ಸಣ್ಣ ಅಧಿಕಾರಿ ಮೇಲೆ ಈ ಮನುಷ್ಯ ದೌರ್ಜನ್ಯ ಮಾಡೋದು ಹೊರತುಪಡಿಸಿದ್ರೆ ಸಾಧನೆ ಏನು ಮಾಡಲಿಲ್ಲ. ಆ ಆಕ್ಷನ್ಗೆ, ಆ ರಿಪೋರ್ಟ್ಗೆ ಇವರು ಅನುಮತಿನ ಈ ಕ್ಷಣಕ್ಕೂ ಕೊಡ್ಲಿಲ್ಲ. ಇವತ್ತುವರೆಗೂ ಅವ್ರ ಆಫೀಸಲ್ಲಿ ಧೂಳು ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ತದನಂತರ ಏನು RC ಡೈರೆಕ್ಷನ್ಸ್ ಕೊಟ್ಟಿದ್ರು, ಇಲ್ಲಿ ಕೋರ್ಟ್ ಅಲ್ಲಿ ಹಿಯರಿಂಗ್ ಆಗ್ತದೆ, ಪ್ರತಿವಾದಿ ವಾದಿ ಯಾರು ರವಿ ಸಣ್ಣಪ್ಪ ಇವ್ರನ್ನೆಲ್ಲರೂ ಹಿಯರಿಂಗ್ ಕರೀತಾರೆ, ನಿಮ್ಮಲ್ಲಿರೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂತಾರೆ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಯಾವುದೇ ರೀತಿ ಇವರು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ನೈಜ ದಾಖಲಾತಿ ಅನ್ನೋದು ಕಂಡುಬರೋದಿಲ್ಲ. ತದನಂತರ DC ಅವರು ಕ್ರಮ ವಹಿಸಬೇಕಾಗಿದ್ರು ಕೂಡ ಅದನ್ನ
ಉಪವಿಭಾಗಾಧಿಕಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ನೀವು ಕ್ರಮ ವಹಿಸಿ ಅಂತ. ಅಲ್ಲಿಗೆ ಅರ್ಥ ಆಗ್ತದೆ ಮೇಲ್ನೋಟಕ್ಕೆ DC ಅವರು ಎಷ್ಟು ಪ್ರಭಾವಕ್ಕೆ ಒಳಗಾಗ್ತಾರೆ. ಯಾವುದೇ ನೈಜ ಮಂಜೂರಾತಿನ ಚೆಕ್ ಮಾಡ್ಬೇಕು ಅಂದ್ರೆ KLR ಆಕ್ಟ್ ಪ್ರಕಾರ ಜಿಲ್ಲಾಧಿಕಾರಿನೇ ಮಾಡ್ಬೇಕು, AC ಅವ್ರಿಗೆ ಬರೋದಿಲ್ಲ. AC ಅವ್ರಿಗೆ ಇರ್ತಕ್ಕಂಥದ್ದು 136(2) ನಲ್ಲಿ ಮಾಡ್ಬೇಕಾಗಿರ್ತಕ್ಕಂಥದ್ದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಏನ್ RC ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನೀವು ಫಾಲೋ ಮಾಡಿ ಅಂತ ಹೇಳ್ತಾರೆ. ಕೊನೆಗೆ AC ಅವರು ಅದನ್ನ ಫಾಲೋ ಮಾಡಿ ಆ ಆರ್ಡರ್ಸ್ ಗಳನ್ನ ಮಾಡ್ತಾರೆ. ಕೊನೆಗೆ ಸರ್ಕಾರದ ಕಂದಾಯ ಡಾಕ್ಯುಮೆಂಟ್ಸ್ ಅಲ್ಲಿ ಸರ್ಕಾರ ಅಂತ ಪಾಣಿ ಮಾಡಿ ಅಂತ ಆದೇಶ ಮಾಡ್ತಾರೆ, ಪಾಣಿ ಕೂಡ ಮಾಡ್ತಾರೆ. ಒತ್ತುವರಿ ತೆರವುಗೊಳಿಸಿ ಅಂತಾರೆ. ಯಾವುದೇ ಒತ್ತುವರಿ ತೆರವುಗೊಳಿಸಿರೋದಿಲ್ಲ, ಅಲ್ಲಿ ಕೇವಲ ಒಂದು ನಾಮಕಾವಸ್ಥೆ ಬೋರ್ಡ್ ಮಾತ್ರ ಹಾಕಿರ್ತಾರೆ. ನಾಮಕಾವಸ್ಥೆ ಒಂದು ಬೋರ್ಡ್ ಹಾಕಿರ್ತಾರೆ. ಅದ ನಂತರ ವಿಡಿಯೋ ಮಾಡೋರು. ಅದಾದ್ಮೇಲೆ ಅದೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸಿಂದ ನಾವು ಹೋಗಿ ಒತ್ತಾಯ ಮಾಡಿದ ಮೇರೆಗೆ ಯಾರು ಈ ಫೋರ್ಜ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಸರ್ಕಾರಿ ಜಮೀನ ತಮ್ಮ ಹೆಸರಿಗೆ ವಶಕ್ಕೆ ಪಡ್ಕೊಂಡಿರ್ತಾರೋ ಅವ್ರ ಮೇಲೆ 192A KLR ಆಕ್ಟ್ ಮತ್ತೆ BNS ಆಕ್ಟ್ 2023 ಪ್ರಕಾರ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅಂತ ಹೇಳಿ 2 ತಿಂಗಳು ಕಳೆದಿದೆ. ಇದುವರೆಗೂ ನಮ್ಮ ತಾಲೂಕು ಆಡಳಿತ ಯಾವುದೇ ವ್ಯಕ್ತಿಗಳ ಮೇಲೆ FIR ನ ದಾಖಲು ಮಾಡಿದೆ. ನೀವು ನೋಡ್ಬೋದು ಇಲ್ಲಿ ಪ್ರಕರಣ ಸಂಖ್ಯೆ LND RUC3 2026 ರಂತೆ ಆರೋಳ್ಳಿ ತಾಲೂಕು ಆರೋಳ್ಳಿ ಹೋಬಳಿ 6 ಗ್ರಾಮ ಸರ್ವೆ ನಂಬರ್ 478 ಕೋಡಿ ದುರಸ್ತಿಯಾಗಿ 887 ಆಗಿರ್ತದೆ ಹೊಸ ಸಂಬರ್. ಆದ್ರೆ 2 ಎಕರೆ ಜಮೀನು ಒತ್ತುವರಿ ತೆರವುಗೊಳಿಸಿ ಸರ್ಕಾರ ವಶಕ್ಕೆ ಪಡೆದಿದ್ದೀನಿ ಅಂತ ಹೇಳ್ತಾರೆ. ನಮ್ಗಿಲ್ಲೆಲ್ಲ ಕಾಣ್ತದೆ ಯಾವುದೇ ಒತ್ತುವರಿಯನ್ನ ಒಂದೇ ಒಂದು JCBಯಲ್ಲಿ ಒಂದೇ ಒಂದು ಬಾಳ್ಲಿ ಮಣ್ಣು ಕೂಡ ಇವರು ಎತ್ತಾಕಿರೋದಿಲ್ಲ. ಇಲ್ಲಿ ಒತ್ತುವರಿ ತೆರವುಗೊಳಿಸಿರೋ ಪ್ರಮೇಯನೇ ಬರ್ತಾ ಇದೆ. ಯಥಾಸ್ಥಿತಿ ಏನಿದೆ ಅದಕ್ಕೆ ಒಂದು ಬೋರ್ಡ್ ಹಾಕಿದ್ದಾರೆ ಹೊರತುಪಡಿಸಿ ಇನ್ನೇನು ಮಾಡಿಲ್ಲ. ಇವತ್ತು ಈ ಭೂಮಿ ಸುಮಾರು ಒಂದು 100 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಭೂಮಿ ಇಷ್ಟು ಹೋರಾಟಗಳು ಮಾಡಿದ ನಂತರ ಸರ್ಕಾರದ ವಶಕ್ಕೆ ಬಂದಿದೆ. ಆದ್ರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಆಗಲಿ, ಡಿಸಿಪ್ಲಿನರಿ ಆಕ್ಷನ್ ಆಗಲಿ, ಶ್ರೀಯುತ ಕೃಷ್ಣ ಬೈರೇಗೌಡ ನಾನಾಗ್ಲೇ ಹೇಳಿದೆ ಟಿವಿನಲ್ಲಿ ಹುಲಿ ಅದನ್ನ ಹೊರತುಪಡಿಸಿದ್ರೆ ಏನು ಮಾಡ್ಲಿಕ್ಕಿಲ್ಲ. ಯಾವುದೇ ಡಿಸಿಪ್ಲಿನರಿ ಆಕ್ಷನ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಡಿಸಿಪ್ಲಿನರಿ ಆಕ್ಷನ್ ಆಗ್ಲೇಬೇಕು ಅಂತ ಹೇಳಿ ಇವತ್ತು ಇಷ್ಟ ನ್ಯಾಯಾಲಯಗಳಲ್ಲಿ ಒಂದಷ್ಟು ನಮ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಹೋರಾಟದ ಮುಖಾಂತರ ಏನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ತಪ್ಪಿತಸ್ಥರಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡೋ ಕೆಲಸನ ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಇರ್ಬೋದು, ರೈತ ಸಂಘದ ಮುಖಂಡರುಗಳಿರ್ಬೋದು, ಎಲ್ಲರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿ ನಾವು ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಬಂಧುಗಳೇ, ಹರೀಶ್ ಗೌಡರು ಬಹಳ ವಿಸ್ತಾರವಾಗಿ ಬಹಳ ಚೆನ್ನಾಗಿ ಈ ಇಡೀ ಪ್ರಕರಣ ಏನಾಗಿದೆ ಅಂತ ಹೇಳಿದರೆ ನೋಡ್ಬೋದು ನೀವಿಲ್ಲಿ. ಇದು KSFC ಅವರು ಕಟ್ಟಿರುವಂತಹ ಕಾಂಪೌಂಡ್, ಅದಕ್ಕೆ ಎಷ್ಟು ಲಕ್ಷಗಳು ಸರ್ಕಾರದ ದುಡ್ಡು ಇದಾಗಿದೆ ಗೊತ್ತಿಲ್ಲ. ಇಲ್ಲಿಗೆ ಕಾಂಪೌಂಡ್ ನಿಂತಿದೆ, ಮತ್ತೆ ಈ ಕಡೆ ಕಾಂಪೌಂಡ್ ಬಂದಿಲ್ಲ. ಆದ್ರೆ ಆ ಕಡೆಗೂ ಹೋಗಿದೆ, ಇನ್ನೇನು ಬಂದಿದೆ, ಎಲ್ಲಾ ಬಂದಿದೆ. ಅದು ಎಷ್ಟು ಲಕ್ಷಗಳಲ್ಲಾಗಿದೆಯೋ ಅವ್ರು ಹೇಳಿದಾಗೆ ಇಲ್ಲಿ ಕಾಂಪೌಂಡ್ ಕಟ್ಕೊಳ್ಳೋದಕ್ಕೆ ಬಂದಾಗ ಒಂದಷ್ಟು ಪ್ರಭಾವಿಗಳು ಅವರಿಗೆ ಕಾಂಪೌಂಡ್ ಕಟ್ಕೊಳ್ಳೋಕೆ ಬಿಟ್ಟಿಲ್ಲ. ಕಟ್ಕೊಳ್ಳೋಕ್ ಬಿಡದಿರ ಸುಳ್ಳು ದಾಖಲೆ, ಸಣ್ಣಪ್ಪ ಅನ್ನುವಂತ ವ್ಯಕ್ತಿ ಹೆಸರಿಗೆ 1969ರಲ್ಲೇ ಇದು ಮಂಜೂರಾಗಿದೆ ಅನ್ನುವಂತಹ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಇತ್ತೀಚೆಗೆ ವರ್ಷದ ಹಿಂದೆ ಆತನ ಹೆಸರಿಂದ GPA ಮಾಡಿಸ್ಕೊಂಡು ರವಿ ಅನ್ನುವಂತಹ DK ಶಿವಕುಮಾರ್ ಅವರ ಬಲಗೈ ಬಂಟ ಆತನಿಂದ ಸಣ್ಣಪ್ಪ ಅನ್ನೋದ್ರಿಂದ GPA ಮಾಡಿಸ್ಕೊಂಡು ಕೊನೆಗೆ ಕೋಡಿ ಎಲ್ಲ ಆದ ಮೇಲೆ ಅದನ್ನ GPA ರಿಜಿಸ್ಟರ್ ಮಾಡಿಸ್ಕೊಂಡು ಈಗ ಏನ್ ಹೇಳ್ತಾ ಇದೀರಿ ರವಿ ಅವರು, ಖಾತೆ ದಾಖಲಾಗತ್ ಮುಂಚೆನೆ 2020 ನಿಮ್ ಗಮನಕ್ಕೆ, ಮಾಧ್ಯಮದ ಗಮನಕ್ಕೆ, ನಿಮ್ ಗಮನಕ್ಕೆಲ್ಲ ಹೇಳ್ತೀನಿ, ಸಣ್ಣಪ್ಪನಿಗೆ ಖಾತೆ ದಾಖಲಾಗದೇ ಇರೋ ಸಂದರ್ಭದಲ್ಲಿ 2021ರಲ್ಲಿ ಯಾವುದೇ ದಾಖಲಾತಿಗಳೇ ಇರೋದಿಲ್ಲ. KEDB ಮತ್ತೆ ಸರ್ಕಾರದ ಹೆಸರು ಪಾಣಿ ಬರ್ತಾ ಇರ್ತದೆ. ಆ ಸಂದರ್ಭದಲ್ಲೇ ಈ ಮನುಷ್ಯ ಸ್ವಾಧೀನವಲ್ಲದ ಕ್ರಯತ್ ಕರಾರ್ ಮಾಡ್ಕೋತಾನೆ. 2021ರಲ್ಲಿ 2021 ಈ ಮನುಷ್ಯ ರೈಟ್ಸ್ ನ ತಗೊಳಕ್ ಪ್ರಯತ್ನ ಪಡ್ತಾನೆ. ಖಾತೆಗೆ ಅರ್ಜಿ ಕೊಡೋದು 2023ರಲ್ಲಿ. 2023ರಲ್ಲಿ. ಸೊ ಅದಾದ್ಮೇಲೆ ಅವ್ರಿಗೆ ಆ ಸಣ್ಣಪ್ಪನ ಹೆಸರಿಗೆ ಹೋಗುತ್ತೆ. ಅದಾದ್ಮೇಲೆ ಇವರು GPA ಹೋಲ್ಡರ್ ಇದ್ರ ಮೇಲೆ ಇವ್ರ ಈಗ ರವಿ ಹೆಸರಿಗೆ ಬರುತ್ತೆ ಖಾತೆ. ಅಂದ್ರೆ ಇದು DK ಶಿವಕುಮಾರ್ ಅಥವಾ DK ಸುರೇಶ್ ಈ ತರಹದ ಬಲಾಢ್ಯರ ಪ್ರಭಾವ ಸರ್ಕಾರಿ ಅಧಿಕಾರಿಗಳ ಮೇಲೆ ಇಲ್ಲದೆ ಯಾವ ಕಾರಣಕ್ಕೂ ಆಗೋದಿಲ್ಲ ಇಂತ. ಮತ್ತೆ ಕೃಷ್ಣ ಬೈರೇಗೌಡ ಅವ್ರು ಹೇಳದಂಗೆ ಬಹಳ ಚೆನ್ನಾಗಿ ಹೇಳಿದ್ರು, ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳಿದೀವಿ. ಇವತ್ತಿಗೂ ಭ್ರಷ್ಟಾಚಾರ ಎಸಗಿರುವ ಒಬ್ಬ ಅಧ್ಯಕ್ಷ ಆಗಿರುವಂತಹ ಕಡು ಭ್ರಷ್ಟ ಒಬ್ಬ ತಹಸೀಲ್ದಾರರನ್ನ ಸಸ್ಪೆಂಡ್ ಮಾಡುವ ಯೋಗ್ಯತೆ ಈ ಕೃಷ್ಣ ಬೈರೇಗೌಡ ರಾಜ್ಯದ ಕಂದಾಯ ಸಚಿವರಿಗಿಲ್ಲ. ನಾವು KRS ಪಕ್ಷದವರು ನಮ್ಮ ಕಾರ್ಯಕರ್ತರನ್ನ ಸೇರ್ಕೊಂಡು ನಮ್ದೇ ಫೋನ್ ಇಟ್ಕೊಂಡು ಹೇಗೆ ನಾವು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿರುವಂತಹ ಅಕ್ರಮಗಳನ್ನ ಭ್ರಷ್ಟಾಚಾರನ ಪ್ರಶ್ನಿಸ್ತೀವೋ ಆ ತರಕ್ಕೆ ಈ ರಾಜ್ಯದ ಕಂದಾಯ ಸಚಿವ ಹೋಗಿ ವಿಡಿಯೋಗ್ರಾಫರ್ಗಳನ್ನ ಇಟ್ಕೊಂಡು ಫೋಟೋಗ್ರಾಫರ್ಗಳನ್ನ ಇಟ್ಕೊಂಡು ಅಲ್ಲಿ ಸಮಯಕ್ಕೆ ಸರಿಯಾಗಿ ಬರ್ಬೇಕು,
ಹುಷಾರ್ ಸಸ್ಪೆಂಡ್ ಮಾಡ್ಬಿಡ್ತೀನಿ ಅನ್ನುವಂತಹ ಉತ್ತರ ಕುಮಾರನ ವೀರಪೌರುಷ ತೋರಿಸಿದ್ದಾರೆ ಹೊರತು ಸಸ್ಪೆಂಡ್ ಮಾಡಿರೋದಾಗ್ಲಿ ಅಥವಾ ಕ್ರಮಕ್ಕೆ ತೆಗೆದುಕೊಂಡಿರೋದಾಗ್ಲಿ ಶಿಕ್ಷೆ ಕೊಟ್ಟಿರೋದಾಗ್ಲಿ ಇಲ್ಲಿ ತನಕ ಯಾವುದೂ ಇಲ್ಲ. ಈಗ ಇವರೇ ಹೇಳಿದಾಗೆ ಅವರ ಯಾರು ರೀಜನಲ್ ಕಮಿಷನರ್ ಕೃಷ್ಣ ಬೈರೇಗೌಡರ ಅಧೀನ ಅಧಿಕಾರಿ ಅವರೇ ಹೇಳಿದ್ದಾರೆ ಇಲ್ಲಿ ಕ್ರಿಮಿನಲ್ ಅಫೆನ್ಸ್ ಗಳಾಗಿದೆ. ಹಾಗಾಗಿ ಇವ್ರು ಯಾರು ಇಲ್ಲಿರೋ ಇವರೆಲ್ಲ ಬದ್ಮಾಶ್ಗಳು ಹೌದೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಆ ಬದ್ಮಾಶ್ಗಳು ಅಂತ ಹೇಳಲಾಗ್ತಿರುವಂತವ್ರ ಹೆಸರು ಹೇಳ್ಬಿಡ್ತೀನಿ. ಬಿನೋಯ್ ಪಿಕೆ ಈ ಮನುಷ್ಯ ಇವತ್ತಿನ ರಾಮನಗರದ ಹಾಲಿ ಎಸಿ, ಎಂ ವಿಜಯಣ್ಣ ಹಾರೋಹಳ್ಳಿ ತಾಲೂಕಿನ ತಹಸೀಲ್ದಾರು, ಹರ್ಷವರ್ಧನ್ ಹಾರೋಹಳ್ಳಿ ತಾಲೂಕಿನ ಹಿಂದಿನ ತಹಸೀಲ್ದಾರ, ಈಗ್ಲೂ ಇಬ್ರು ತಹಸೀಲ್ದಾರ್ಗಳನ್ನ ಹಾಲಿ ವಯೋನಿವೃತ್ತಿ. ಈ ವಿಜಯಣ್ಣ ಅನ್ನೋ ಆಲ್ರೆಡಿ ರಿಟೈರ್ಡ್ ಆಗ್ಬಿಟ್ಟಿದ್ದಾನೆ. ಬಹುಶಃ ನೆನ್ನೆ ನಾವ್ ಹೇಳ್ತಾ ಇದ್ವಿ ರೊನಾಲ್ಡ್ ಕೊಲಾಸು ಅಂತ ಒಬ್ಬ ದೊಡ್ಡ ಭೂಮಾಫಿಯಾ ಭೂಗಳನ್ನ ದೇವನಹಳ್ಳಿಲಿ ರಿಟೈರ್ಡ್ ಆಗಿರೋ ತಹಸೀಲ್ದಾರ್ಗಳನ್ನ ವಿಎಗಳನ್ನ ಆರ್ಐಗಳನ್ನ ಕೆಲಸಕ್ಕೆ ಇಟ್ಕೊಂಡು ರಿಟೈರ್ಡ್ ಆದವ್ರನ್ನ ಅವ್ರ ಮೂಲಕ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಹೊಡಿಬಹುದು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಇವ್ರು ಸಂಬಳ ಕೊಡ್ತಾನಂತೆ. ಈ ತರಹದ ಅಯೋಗ್ಯ ಕೆಲಸ ಮಾಡಿರೋ ಬಹುಶಃ ಈ ತರದವ್ರಿಗೆ ಕೆಲಸ ಮಾಡುವಂತದ್ದು. ನವೀನ್ ಕುಮಾರ್ ಅನ್ನುವಂತಹ ಶಿರಸ್ತೇದಾರು, ಪ್ರವೀಣ್ ಕುಮಾರ್ ಅನ್ನುವಂತಹ ಇನ್ನೊಬ್ಬ ಶಿರಸ್ತೇದಾರು, ಮೋಹನ್ ಕುಮಾರ್ ಅನ್ನುವಂತ ಇನ್ನೊಬ್ಬ ಶಿರಸ್ತೇದಾರು, ಅಶೋಕ್ ಲಮಾಣಿ ಅನ್ನುವಂತಹ ಗ್ರಾಮಾಡಳಿತಾಧಿಕಾರಿ ಬನ್ನಿಕುಪ್ಪೆ ವೃತ್ತ, ಅವಿನಾಶ್ ಶಿಂದೆ ಅನ್ನುವಂತಹ SDA, ಹನುಮೇಗೌಡ ಅನ್ನುವಂತಹ ADLR ಡಿಸ್ಟ್ರಿಕ್ಟ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಉಪನಿರ್ದೇಶಕರು, ರಿಹಾನ್ ಶರೀಫ್ ಅನ್ನುವಂತಹ ತಪಾಸಕರು ಇನ್ಸ್ಪೆಕ್ಟರ್ ಸರ್ವೇನಲ್ಲಿ, ರಕ್ಷಿತ್ ಅನ್ನುವಂತಹ ಸರ್ವೇಯರ್, ನಂದೀಶ್ ಅನ್ನುವಂತಹ ತಾಂತ್ರಿಕ ಅಧೀಕ್ಷಕರು ಯಾವ ಪ್ರಭಾರ ಭೂ ದಾಖಲೆಗಳಿಗೆ, ನಂದೀಶ್ ಕುಮಾರ್ KS ಅನ್ನುವಂತಹ ಚೆಕಿಂಗ್ ಸರ್ವೇಯರ್. ಇನ್ನು ಇದಾರ ಇಲ್ಲ ಅದೇ ಪೇಜಲ್ಲಿ ನಾನು ಅದರಲ್ಲಿ ಅವ್ರು ತೆಗೆದಿರೋದ್ರಲ್ಲ ಅದಿಲ್ಲ, ಇನ್ನಿಬ್ರು ಅಲ್ವಾ. ಇಷ್ಟು ಜನರ ಮೇಲೆ ಮೊಕದ್ದಮೆ ದಾಖಲಿಸಬೇಕು, ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅವ್ರು ಹೇಳಿದ್ರು ಈ ಮಹಾಮಹಿಮ ಏನು ಎಲ್ರ ಕೈಯಲ್ಲೂ ಸ್ವಲ್ಪ ಸಜ್ಜನಿಕೆಯಿಂದ ನಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಆ ಬಿಜೆಪಿಯಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ನಾವು ನೋಡಿದ್ವಿ. ಅದೇ ತರಕ್ಕೆ ಕಾಂಗ್ರೆಸ್ನ ಈ ಸಜ್ಜನ ರಾಜಕಾರಣಿ ಕೃಷ್ಣ ಬೈರೇಗೌಡರು ಇಲ್ಲಿ ತನಕ ಈ ಭ್ರಷ್ಟಾಚಾರ ಮಾಡಿರುವಂತಹ ಯಾವನ್ಯಾವನೋ ಪ್ರಭಾವಿ ಹೇಳಿದ ಅಂತೇಳಿ ಕಾನೂನು ಉಲ್ಲಂಘನೆ ಮಾಡಿರುವಂತಹ ಈ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಮುಂದಾಗಿಲ್ಲ. ಸಂಪೂರ್ಣವಾಗಿ ಅವರನ್ನ ರಕ್ಷಣೆ ಮಾಡ್ತಿರೋದು ಇವತ್ತು ಕೃಷ್ಣ ಬೈರೇಗೌಡ. ಯಾರ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ ನೇರವಾಗಿ ನಾವ್ ಹೇಳ್ಬೇಕಾದ್ರೆ ನಮ್ಗೆ ಮೇಲ್ನೋಟ ಕಾಣಿಸೋ ಹಾಗೆ DK ಶಿವಕುಮಾರ ಪರಮಾಪ್ತ ಇಲ್ಲಿ ಇದನ್ನ ಹೊಡೆಯೋದಿಕ್ ಮಾಡಿದ್ದು, ಆತನಿಗೆ ಸಹಾಯ ಮಾಡಿದ್ದು ಈ ಅಧಿಕಾರಿಗಳು. ಹಾಗಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡ್ರೆ ಹುಷಾರ್ ಅಂತ ಯಾರು DK ಶಿವಕುಮಾರ್ ಕೃಷ್ಣ ಬೈರೇಗೌಡರು ಹೇಳಿರ್ಬೇಕು. ಹಾಗಾಗಿ ಕೃಷ್ಣ ಬೈರೇಗೌಡ ತಮ್ಮ ನವರಂಧ್ರಗಳನ್ನು ಮುಚ್ಚಿಕೊಂಡು ಇದು ಅವರು ಮಾಡಬೇಕಾಗಿರುವ ಕೆಲಸವನ್ನ ಮಾಡದೆ ಕರ್ತವ್ಯ ಲೋಪ ಎಸಗ್ತಾ ಇದ್ದಾರೆ. ಇಂಥವ್ರಿಗೆಲ್ಲ ಕರ್ತವ್ಯ ಲೋಪ ಎಸಗುವಂತಹ ಅಧಿಕಾರಿಗಳ ಮೇಲೆ ಎಲ್ಲ ಕರ್ತವ್ಯ ಲೋಪ ಎಸಗುವಂತಹ ಕ್ರಮ ತೆಗೆದುಕೊಳ್ಳಬೇಕಾದಾಗ ಸರಿಯಾದ ಕ್ರಮ ತೆಗೆದುಕೊಳ್ಳದಿರುವಂತಹ ಮಂತ್ರಿಗಳ ಮೇಲೇನು ನಾವು ಲೋಕಾಯುಕ್ತದಲ್ಲಿ ಕರ್ತವ್ಯ ಲೋಪದ ಕೇಸ್ ದಾಖಲಿಸಬೇಕು. ಯಾಕೆಂದ್ರೆ ಲೋಕಾಯುಕ್ತದಲ್ಲಿ 2 ತರಹದ ಕೇಸ್ಗಳನ್ನ ನಾವು ದಾಖಲಿಸಬಹುದು. ಒಂದು ಭ್ರಷ್ಟಾಚಾರ, ಲಂಚ, ಭ್ರಷ್ಟಾಚಾರದ್ದು, ಇನ್ನೊಂದು ಕರ್ತವ್ಯ ಲೋಪ, ಡಿರೆಲಿಕ್ಷನ್ ಆಫ್ ಡ್ಯೂಟಿ. ಅದಕ್ಕೆ ಮುಖ್ಯಮಂತ್ರಿಗಳು ಸಹ ಬರ್ತಾರೆ. ಆದ್ರೆ ಅದಕ್ಕೆ ಅವಕಾಶ ಕೊಡದೆ ಕೃಷ್ಣ ಬೈರೇಗೌಡರು ಈ ವಿಚಾರವನ್ನ ಈಗ ಅವ್ರ ಗಮನಕ್ಕೆ ಬಂದಿದೆ. ಮಾಧ್ಯಮದಲ್ಲಿ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕು, ನಮ್ಮ ಹರೀಶ್ ಗೌಡ್ರು ಅವ್ರ ರೈತ ಸಂಘದ ಸಂಗಾತಿಗಳು ಮಾಡಿರುವಂತಹ ಈ ಕಾನೂನುಬದ್ಧ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ದಿ ಫೈಲ್ ಅನ್ನುವಂತಹ ಒಂದು ಮಾಧ್ಯಮ ಸಂಸ್ಥೆ. ಸತತವಾಗಿ ನಿರಂತರವಾಗಿ ಇವರು ಮಾಡಿರುವಂತಹ ಹೋರಾಟಗಳು ಮತ್ತೆ ಅವರು ಒಂದಷ್ಟು RTI ದಾಖಲೆಗಳನ್ನ ತೆಗೆದು ದಾಖಲೆಗಳ ಸಮೇತ ಇವೆಲ್ಲವೂ ಫೈಲ್ ಅಲ್ಲಿ ಬಂದಿರುವಂತಹ ಒಂದು ವರದಿ. ಈ ದಾಖಲೆಗಳ ಸಮೇತವಾಗಿ ದಿ ಫೈಲ್ .in ಅಲ್ಲಿ ನಿರಂತರವಾಗಿ ತನಿಖಾ ವರದಿಗಳು ಪ್ರಕಟವಾದ ಕಾರಣಕ್ಕಾಗಿ ಒಂದು ಸರ್ಕಾರದ ಮೇಲೆ ಒಂದಷ್ಟು ಪರೋಕ್ಷವಾದಂತಹ ಒತ್ತಡ ಬಿತ್ತು. ಹಾಗಾಗಿ ಇವತ್ತೇನು ಅದು ಯಾವುದೇ ಬೇರೆ ಇವರೆಲ್ಲ ಹೇಗಿರ್ತಾರೆ ಅಂದ್ರೆ ಖದೀಮರು, ಬೇರೆ ಯಾವುದೇ ಮುಖ್ಯ ವಾಹಿನಿ ಮಾಧ್ಯಮದಲ್ಲಿ ಇದು ಪ್ರಕಟವಾಗಿಲ್ಲ. 100 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆಸ್ತಿಯನ್ನ ಸರ್ಕಾರ ಇವತ್ತು ಅಕ್ರಮವಾಗಿ ಸರ್ಕಾರದಿಂದ ಕಳ್ಳತನವಾಗಿದ್ದ ಭೂಗಳ್ಳತನವಾಗಿದ್ದಂತಹ ಜಮೀನನ್ನ ಇವತ್ತು ಸರ್ಕಾರ ಮರುವಶಕ್ಕೆ ಪಡೆದಿದೆ. ಮರುವಶಕ್ಕೆ ಪಡೆದಿರುವಂತಹ ಇಂಥ ಗಂಭೀರವಾದ ವಿಚಾರವನ್ನ ಕರ್ನಾಟಕದ ಯಾವ್ಯಾವ್ದು ಟಿವಿ ಚಾನೆಲ್ಗಳಿದೆ, ಯಾವ್ಯಾವ ಪೇಪರ್ಗಳಿದೆ, ಒಂದ್ರಲ್ಲೂ ನಾನು ನೋಡಿಲ್ಲ. ಬಂದಿದ್ಯಾ? ಒಂದೇ ಒಂದು. ಇವತ್ತಿನ ನಮ್ಮ ಮಾಧ್ಯಮಗಳು, ವಿಶೇಷವಾಗಿ ನಮ್ಮ ಪತ್ರಕರ್ತರು ಹೇಗಿದ್ದಾರೆ ಅಂದ್ರೆ ಅವರಿಗೆ ಪ್ರಜಾಪ್ರಭುತ್ವದ ಗಂಧ ಗಾಳಿಯೇ ಇಲ್ಲ, ಬದ್ಧತೆ ಇಲ್ಲ, ಕಾಳಜಿ ಇಲ್ಲ. ನಾವು ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ ಅಂತ ಪುಂಗಿ ಇವ್ರ ಮಾಧ್ಯಮದವರು ಪ್ರಜಾಪ್ರಭುತ್ವದ 4ನೇ ಅಂಗ ಅಲ್ಲವೇ ಅಲ್ಲ.
ಇರೋದು ಮೂರೇ ಅಂಗ ಪ್ರಜಾಪ್ರಭುತ್ವದಲ್ಲಿ, ಒಂದು ಕಾರ್ಯಾಂಗ, ಒಂದು ನ್ಯಾಯಾಂಗ, ಒಂದು ಶಾಸಕಾಂಗ. ಇವತ್ತಿನ ಕೃಷ್ಣ ಬೈರೇಗೌಡರು ಸೇರಿದಂತೆ, ಮುಖ್ಯಮಂತ್ರಿಗಳು ಸೇರಿದಂತೆ ಇವರೆಲ್ಲರೂ ಕಾರ್ಯಾಂಗದ ಪ್ರತಿನಿಧಿಗಳು, ಮಂತ್ರಿಗಳಾಗಿರುವಂತವ್ರು. ಶಾಸಕಾಂಗ ಅಂದ್ರೆ MLAಗಳು. ಆದ್ರೆ MLAಗಳಲ್ಲಿರೋರ್ನ ಮಿನಿಸ್ಟರ್ ಮಾಡಿದ್ಮೇಲೆ ಅವರು ಕಾರ್ಯಾಂಗದ ಭಾಗವಾಗ್ತಾರೆ. ಇವತ್ತು ಮಾಧ್ಯಮದವರು ಏನೋ ನಮ್ಮ ಪೂರ್ವಿಕರು ಒಳ್ಳೊಳ್ಳೆ ಪತ್ರಕರ್ತರಿದ್ರು, ಗಾಂಧಿನೂ ಒಬ್ಬ ಮಹಾಪತ್ರಕರ್ತ ಅಂತ ಎಲ್ಲ ಪೂರ್ವಿಕರು ಸರ್ಕಾರದ ಲೋಪದೋಷಗಳನ್ನ ಜನರ ಗಮನಕ್ಕೆ ತಂದು ಪ್ರಜಾಪ್ರಭುತ್ವವನ್ನ ಬಲಗೊಳಿಸ್ತಾ ಇದ್ರು. ಇವತ್ತಿರುವಂತಹ ಮಾಧ್ಯಮಗಳು ಇಡೀ ರಾಮನಗರ ಜಿಲ್ಲೆಯ ಯಾವೊಬ್ಬ ಲೋಕಲ್ ಪ್ರತಿನಿಧಿ ವರದಿಗಾರ ಇದನ್ನ ವರದಿ ಮಾಡಿಲ್ಲ ಅಂದ್ರೆ ಅವರಿಗೆ ನಾಚಿಕೆ ಆಗಬೇಕು. ಅದು ಯಾವುದೇ ಪೇಪರ್ ಇರಲಿ, ಅವ್ನು ಯಾವನೇ ಜಿಲ್ಲಾ ವರದಿಗಾರ ಇರಲಿ, ಯಾವನೇ ಸ್ಟ್ರಿಂಜರ್ ಇರಲಿ, ಇಂತಹ ಒಂದು ಗಂಭೀರ ಪ್ರಕರಣವನ್ನ ಒಬ್ಬ ಯುವ ಹೋರಾಟಗಾರರು ಹೋರಾಟ ಮಾಡಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಉಳಿಸಿದ್ದಾರೆ. ಅದನ್ನ ಜನರ ಗಮನಕ್ಕೆ ತರೋಣ. ಇಂತಹ ಕೆಲಸಗಳು ಇನ್ನೊಂದಷ್ಟು ಜನರಿಗೆ ಪ್ರೇರಣೆ ಆಗಲಿ. ಮಾಡಿದಾರಾ? ವೆರಿ ಗುಡ್ ಎರಡು ಮಾಡಿದಾರಾ? ಅವರಿಗೆ ಇಲ್ಲಿ ಹಾರೋಹಳ್ಳಿ ಭಾಗದ 2 ಪತ್ರಿಕೆಗಳ ಪ್ರತಿನಿಧಿಗಳು ಮಾಡಿದಾರಂತೆ. ನಾನು ಅವರಿಗೆ ಅಭಿನಂದಿಸ್ತೀನಿ, ಶ್ಲಾಘಿಸ್ತೀನಿ. ಆದ್ರೆ ಇದು ರಾಜ್ಯ ಮಟ್ಟದ ಸುದ್ದಿ ಆಗಬೇಕಾಗಿತ್ತು. ರಾಜ್ಯ ಮಟ್ಟದ ಸುದ್ದಿ ಆಗದೆ ಇರುವಂಗೆ ಈ ಪ್ರಭಾವಿಗಳು ನಡ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಪತ್ರಿಕೆ ಮಾಡಿದ್ದವನು. ಆದ್ರೆ ನನಗೆ ತುಂಬಾ ನೋವಿದೆ. ಇವತ್ತಿನ ಮಾಧ್ಯಮ ರಂಗದ ವ್ಯವಸ್ಥೆಯನ್ನ ನೋಡಿ ಚರ್ಚೆ ಆಗಬೇಕಾಗಿತ್ತು. ಇವರಿಗೆ ಪತ್ರಿಕೆಗಳೆಲ್ಲ ಬಂದಿದ್ರೆ ಇಷ್ಟೊತ್ತಿಗೆ ಕೃಷ್ಣ ಬೈರೇಗೌಡನು ಆಕ್ಟ್ ಮಾಡ್ತಾ ಇದ್ರು. ಮುಚ್ಚಾಕಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಬಂದಿಲ್ಲ. ಮುಖ್ಯಮಂತ್ರಿ ಸಚಿವಾಲಯದ ಮೇಲೆ, ಕಂದಾಯ ಸಚಿವರ ಮೇಲೆ ಒತ್ತಡ ಏರುವಂತ ವರದಿಗಳೆಲ್ಲಾದ್ರೂ ಬಂದಿದೆಯಾ? ಈ ಫೈಲ್ ಬಿಟ್ರೆ ಇದನ್ನ ವಿವರವಾಗಿ ವರದಿ ಮಾಡಿದವರೇ ಇಲ್ಲ. ಸ್ಥಳೀಯವಾಗಿ ಹಾರೋಹಳ್ಳಿ ಭಾಗದ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕದ ವರದಿಗಾರರು ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನೀವು ಪತ್ರಕರ್ತರಾಗಿ ಪ್ರಾಮಾಣಿಕವಾಗಿ ನಿಮ್ಮ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಇವತ್ತು ಪ್ರಜಾಪ್ರಭುತ್ವದ ಗಂಧಗಾಳಿ ಇಲ್ಲದ, ಬದ್ಧತೆ ಇಲ್ಲದ, ಯಾವ ವಿಚಾರವನ್ನ ನಾವು ಜನರಿಗೆ ತಲುಪಿಸಬೇಕು, ಸೆನ್ಸಿಟೈಸ್ ಮಾಡಬೇಕು ಅನ್ನುವಂತ ಪ್ರಜ್ಞೆ ಇಲ್ಲದ ಜನ ನಮ್ಮ ಪತ್ರಕರ್ತರಾಗಿದ್ದಾರೆ. ಅದಕ್ಕೆ ವಿಷಾದಿಸ್ತಾ ದಿ ಫೈಲ್ .in ಮಹಾಂತೇಶ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ಹರೀಶ್ ಗೌಡರು ಮಾಡಿರುವಂತಹ ಹೋರಾಟ, ನಿಜಕ್ಕೂ ಅವರು ಮತ್ತು ಅವರ ಸಂಗಾತಿಗಳು ಮಾಡಿರುವಂತಹ ಹೋರಾಟ ಶ್ಲಾಘನೀಯವಾದದ್ದು. ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, KRS ಪಾರ್ಟಿ, ಇದು ಮಾತ್ರ ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಯನ್ನ ಇವತ್ತು ಸರ್ಕಾರಕ್ಕೆ ಉಳಿಸ್ಕೊಟ್ಟಿದೆ. ಇಲ್ಲಿ ನಮ್ಮ ಜೊತೆಗೆ ರಾಮರೆಡ್ಡಿ ಅಂತ ಒಬ್ಬರಿದ್ದಾರೆ, ಬೇಗೂರಿನ ಚಾರಿತ್ರಿಕ ದೇವಾಲಯ ಇರುವಂತಹ ಜಾಗದವರು. ಅಲ್ಲಿಯ ಎಷ್ಟೋ ಎಕರೆ, 900ಕ್ಕಿಂತ ಹೆಚ್ಚು ಎಕರೆ ಜಮೀನು ದೇವಸ್ಥಾನಕ್ಕೆ ಸೇರಿರುವಂತಹ ಜಮೀನು ಇವತ್ತು ಎಲ್ಲ ಹರಿದು ಹಂಚಿ ಡೆವಲಪ್ ಆಗ್ಬಿಟ್ಟಿದೆ. ಈ ಕದ್ದು ಮುಚ್ಚಿ ದಾಖಲೆ ಸೃಷ್ಟಿಸಿ ಅದರಲ್ಲಿ KRS ಪಕ್ಷದವ್ರು ನಾವೆಲ್ಲ ಹೋಗಿ ಅಲ್ಲಿ ಒಂದಷ್ಟು ಹೋರಾಟ ಮಾಡಿ ಇದೇ ತರದ 2 ಎಕರೆ ಖರಾಬು ಭೂಮಿ, ಇದರ 4ರಷ್ಟು ಬೆಲೆ ಬಾಳುವ ಜಮೀನು ಅದು. ಇಲ್ಲೇನಿದೆ ಇದರ 4ರಷ್ಟು ಬೆಲೆ ಬಾಳುವ ಜಮೀನು ಬೊಮ್ಮನ ಬೇಗೂರಲ್ಲಿ. ಆ ಜಮೀನನ್ನ ಇವತ್ತು ಮತ್ತೆ ಸರ್ಕಾರ ವಶಪಡಿಸಿಕೊಳ್ಳುವಾಗ ಮಾಡಿದೀವಿ. ಇನ್ನು ಹಲವಾರು ಪ್ರಕರಣಗಳಲ್ಲಿ ನಡೀತಾ ಇದೆ. ಹಾಗಾಗಿ KRS ಪಕ್ಷ ಮಾತ್ರ ಈ ಸಂದರ್ಭದಲ್ಲಿ ಇವತ್ತೊಂದು ರಾಜಕೀಯ ಪಕ್ಷವಾಗಿ ಸಾರ್ವಜನಿಕರ ಆಸ್ತಿಯನ್ನ ಉಳಿಸುವಂತ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಪ್ಪ ಒಂದು ಹಾರ ನಾನು ವಿಶೇಷವಾಗಿ ನಮ್ಮ ಹರೀಶ್ ಗೌಡ್ರಿಗೆ ಅವ್ರು ಮಾಡಿರುವಂತಹ ಹೋರಾಟವನ್ನ ಶ್ಲಾಘಿಸಿ, ಸ್ವಲ್ಪ ದೊಡ್ಡ ಟೋಪಿ ಎಲ್ಲ ಒಂದೇನಾ, ಸೇಮ್ ಸೈಜಾ, ಅವರಿಗೆ ಗಾಂಧಿ ಟೋಪಿಯನ್ನ ಅವ್ರು ಮಾಡಿರುವಂತಹ ಏನಂತಾರೆ ಅಹಿಂಸಾತ್ಮಕವಾದ ಶಾಂತಿಯುತ ಮಾರ್ಗದಲ್ಲಿ ಮಾಡಿರುವಂತಹ ಇಂತಹ ಸತ್ಯಾಗ್ರಹದ ಹೋರಾಟಕ್ಕೆ ಶ್ಲಾಘಿಸ್ತಾ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ರಾಜ್ಯದ ಜನರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಅವರು ಇಂತಹ ಹೋರಾಟಗಾರರು ಇವತ್ತು ರೈತ ಸಂಘದಲ್ಲಿರ್ಬೋದು, ಬೇರೆ ಕಡೆಗಳಿರ್ಬೋದು, ಬಹಳ ಕಡಿಮೆ ಇದ್ದಾರೆ. ರೈತ ಸಂಘದಲ್ಲೂ 10 ರೈತ ಸಂಘಗಳಾಗಿದೆ. ಆದ್ರೆ ಇಂತಹ ವಿಚಾರವಾಗಿ ಹೋರಾಟ ಮಾಡುವಂತ ರೈತ ಸಂಘದ ಪದಾಧಿಕಾರಿಗಳು ಬಹಳ ಕಡಿಮೆ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ನನಗೆ ಗೊತ್ತಿಲ್ಲ ಅವ್ರು ಯಾವ ಬಣ ಏನ್ ಬಣ ಅಂತ. ಇವ್ರು ಹೋರಾಟ ಮಾಡ್ತಾ ಇದ್ರು, ಇವ್ರ ಅಧ್ಯಕ್ಷರನ್ನೇ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಬುಕ್ ಮಾಡ್ಕೊಂಡು ಅಲ್ಲಿಂದ ಫೋನ್ ಮಾಡ್ತಾರೆ, ಹರೀಶ ಕೊಡ ಬಿಟ್ಬಿಡೋ ನಮ್ಮವ್ರು ಅವರು ಅಂತ. ಈ ತರ ನಡೀತಾ ಇದೆ. ಅಂತದ್ರಲ್ಲೂ ಅವ್ರು ಯಾವ ಪ್ರೆಷರ್ ತಡ್ಕೊಂಡು ಹೆಂಗ್ ಮಾಡಿದ್ರು ಗೊತ್ತಿಲ್ಲ. ಅವರಿಗೆ ಮತ್ತೆ ಕುಮಾರ್ ಇವೆಲ್ಲ ಅವ್ರಿಗೆ ಜೊತೆಗೆ ನಿಂತಿದ್ದಕ್ಕೆ ನೀವೆಲ್ಲ ಜೊತೆಗೆ ನಿಂತಿದ್ದೀರಾ. ಒಂದು ಸಂಘಟಿತ ಯಾವುದೇ ಇಂಥ ಪ್ರಯತ್ನ ಏಕಾಂಗಿಯಾಗಿ ಆಗೋದಿಲ್ಲ. ನೈತಿಕ ಬೆಂಬಲ ಬೇಕಾಗುತ್ತೆ, ಜೊತೆಗೆ ಸಂಗಾತಿಗಳು ಬೇಕಾಗುತ್ತೆ. ನೀವೆಲ್ಲ ಅದನ್ನ ಮಾಡಿರೋದಕ್ಕೆ ನಾನು ನೀವಿಬ್ರು ನಿಮ್ಮ ಹಿಂದೆ ಇರುವಂತ, ನಿಮ್ಮ ಜೊತೆಗಿರುವಂತ ಎಲ್ಲಾ ಸಂಗಾತಿಗಳ ಪ್ರತಿನಿಧಿಗಳು, ಅವರೆಲ್ಲರ ಪರವಾಗಿ ನಾವು ನಿಮಗೆ ಈ ಹಾರ ಹಾಕಿ ಗಾಂಧಿ ಟೋಪಿ ತೊಡಿಸಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಮಾಡಿದಿರ. ನನಗಂತೂ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹಾಗಾಗಿ ನೀವು ಇದನ್ನ ಮುಂದುವರಿಸಿ. ನಿಮ್ಮ ಜೊತೆಗೆ ನಾವಿದ್ದೀವಿ. ಯಾವ ಪೇಪರ್ ಅಲ್ಲಿ ಟಿವಿಯಲ್ಲಿ ಬರ್ಲಿ ಬಿಡ್ಲಿ ಇದನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಲಕ್ಷಾಂತರ ಜನ ನಮ್ಮದನ್ನ ನೋಡ್ತಾರೆ. ಇದು ಇವತ್ತಲ್ಲ, ಇನ್ನು 10 ವರ್ಷ ಆದ್ರೂ ವಿಡಿಯೋಗಳಲ್ಲಿ ದಾಖಲಾಗಿರುತ್ತೆ. ಏನಾಯ್ತು ಇಲ್ಲಿ ಅನ್ನೋದು. ಇವತ್ತು ನಾನು ಸಹ ದಿ ಫೈಲ್ ಇದರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ರು ಅಥವಾ ಉದ್ದಿಮೆದಾರರು, ಅದು KADB, KHB, BDA ಮತ್ತು ಸ್ಥಳೀಯ ನಗರಾಭಿವೃದ್ಧಿ ಪ್ರಾಧಿಕಾರಗಳು ವಶಪಡಿಸ್ಕೊಳ್ತಾರಲ್ವಾ, ಇವರು ನಾನು ಸಹ
ಒಂದು ಈ ತರಹದ್ದೇ ಭೂಮಿ ಸ್ವಾಧೀನಕ್ಕೊಳಪಟ್ಟಿರುವಂತಹ KIDB ಎಂದ ಭೂಮಿ ಸ್ವಾಧೀನಕ್ಕೊಳಪಟ್ಟಿರುವಂತಹ ಗ್ರಾಮದಿಂದ ಬಂದಿರೋನು. ಬೆಂಗಳೂರಿನ ಸುತ್ತಮುತ್ತಲ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಅಂದ್ರೆ ಬಹಳ ಹೆಸರುವಾಸಿಯಾದದ್ದು. ಆ 40 ವರ್ಷಗಳಿಂದಾನೇ ನಮ್ಮೂರಿನ ಗ್ರಾಮದ ಬಹುತೇಕ ಜಮೀನು ಕಳ್ಕೊಂಡ್ರು. ನಮ್ಮ ಹಿರಿಯರದು, ನಮ್ಮ ಪೂರ್ವಿಕರದು, ನಮ್ಮ ಮುತ್ತಜ್ಜರದ್ದು ಜಮೀನು ಏನು ಉಳುಮೆ ಮಾಡ್ತಾ ಇದ್ರು ಅದೆಲ್ಲ KIDBಗೆ ವಶಪಡಿಸಿಕೊಳ್ಳಾಯ್ತು. ಆದ್ರೆ ಒಂದು ದಿವಸವೂ KIDB ಅವರು ರೈತರಿಗೆ ಕರೆದು, ಯಾರು ಜಮೀನು ಕಳ್ಕೊಂಡಿದಾರೋ ಅವ್ರು ಕರೆದು ಒಂದು ಸೆಮಿನಾರ್, ಒಂದು ವರ್ಕ್ಶಾಪ್ ಮಾಡಿ, ನಿಮ್ಮ ಜಮೀನನ್ನ ನಾವು ಕಿತ್ಕೊಳ್ತಾ ಇದೀವಿ, ಸ್ವಾಧೀನ ಮಾಡ್ಕೊಳ್ತಾ ಇದೀವಿ, ಇದ್ರ ಮೂಲಕ ಒಂದಷ್ಟು ಕೈಗಾರಿಕೆಗಳು ಬರುತ್ತೆ, ಬೇರೆ ಬೇರೆ ಕಡೆ ಇರೋರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ, ನೀವು ಬೆಳವಣಿಗೆ ಆಗ್ತೀರಾ, ಇದು ದೇಶದ ಅಭಿವೃದ್ಧಿಗೆ ಅತ್ಯವಶ್ಯಕ. ಆದ್ರೆ ನೀವು ಇಷ್ಟು ದಿವಸ ಉಳುಮೆ ಮಾಡ್ತಿದ್ದಂತವ್ರು, ಜೀವನೋಪಾಯ ಕಂಡುಕೊಂಡಿದ್ದಂತವ್ರು, ಇನ್ನು ಮೇಲೆ ನಿಮ್ಗೆ ನಾಳೆಯಿಂದ ಅದಿರೋದಿಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಯಾವ್ದೋ ಕಾರ್ಖಾನೆ ಬಂತು ಅಂದ್ರೆ ಅಲ್ಲಿ ನಿಮ್ಗೆ ಕೆಲಸ ಮಾಡೋದಕ್ಕೆ ಬೇಕಾದಂತ ತಾಂತ್ರಿಕ ನೈಪುಣ್ಯತೆನೂ ಇರೋದಿಲ್ಲ. ಹಾಗಾಗಿ ನಿಮಗೆ ಏನು ಪರಿಹಾರ ಕೊಡ್ತಿದೀವಿ, ಅದ್ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಜಮೀನ್ ತಗೊಳ್ಳಿ, ಎಲ್ಲಾದ್ರೂ ಒಂದ್ ಕಡೆ ಸೈಟ್ ತಗೊಳ್ಳಿ, ನಿಮ್ಮ ಸ್ಕಿಲ್ಸ್ ಏನಿದೆ, ನಿಮ್ಮ ಎಜುಕೇಶನ್ ಏನಿದೆ ಅದರ ಅನುಸಾರವಾಗಿ ಯಾವುದೋ ಒಂದು ಉದ್ಯಮ ಮಾಡಿ ಇಂತ ಹೇಳುವಂತ ಯಾವುದೇ ಒಂದು ಜವಾಬ್ದಾರಿಯುತವಾದಂತ ಕೆಲಸವನ್ನ ಈ ಬದ್ಮಾಶು KIDB, KHB, BDAದ ಅಧಿಕಾರಿಗಳು ಇವತ್ತಿನ ತನಕ ಮಾಡಿಲ್ಲ. ಅವ್ರ ಯೋಗ್ಯತೆಗೆ ಅವ್ರಿಗೇನು ಇವತ್ತಿಗೂ KIDB ಅನ್ನುವಂಥದ್ದು ನೆನ್ನೆ ತಾನೇ ನೋಡ್ತಾ ಇದ್ದೆ, 15-20 ಲಕ್ಷ ತಗೊಳ್ಳೋದಕ್ಕೆ ಅವನ ಇದಾಗಿದ್ದಾನ. ಜಮೀನ್ ರೈತರದು, ದುಡ್ಡು ರೈತಂದ್ರು. ಆದ್ರೆ KIDB ಇರುವಂತ ಅಧಿಕಾರಿಗಳು, ಬದ್ಮಾಶ್ ಅಧಿಕಾರಿಗಳು, ಅವರಿಗೆ ಪರಿಹಾರ ಕೊಡೋದಿಕ್ಕೆ ಇವ್ರ ಹತ್ರ ಲಂಚ ತಗೊಳ್ತಾರೆ. ಅಂದ್ರೆ ಇವತ್ತಲ್ಲ ನಾಳೆ ಜನ ಕೈಕಾಲು ಮುರಿತಾರೆ. ಈ ಬದ್ಮಾಶ್ಗಳನ್ನ ಇವತ್ತಲ್ಲ ನಾಳೆ ಮುರಿತಾರೆ, ಜೈಲ್ಗೆ ಹಾಕಿಸ್ತಾರೆ. ಅಂತ ದಿವಸ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೆ ದಯವಿಟ್ಟು ಸಂಬಳದಲ್ಲಿ ಬದುಕ್ರಯ್ಯ, ಮಾನ ಮರ್ಯಾದೆಯಿಂದ ಬದುಕ್ರಯ್ಯ, ದೇಶ ಸೇವೆ ಮಾಡ್ರಯ್ಯ. ದೇಶದ ಗಡಿಯಲ್ಲಿ ಸೈನಿಕರು ಹೇಗೆ ದೇಶ ಕಾಯ್ತಾ ಇದ್ದಾರೋ ಅದೇ ತರಕ್ಕೆ ದೇಶದ ಗಡಿಯೊಳಗಡೆ ದೇಶ ಕಟ್ಟುವಂತಹ ಜನರು ಕಂಡ್ರಯ್ಯ ನೀವು, ಸರ್ಕಾರಿ ಅಧಿಕಾರಿಗಳು. ಅದು ಯಾವುದೇ ಇಲಾಖೆ ಇರಲಿ, ಸರ್ಕಾರಿ ಅಧಿಕಾರಿಗಳು ಬಹಳ ದೊಡ್ಡ ಜವಾಬ್ದಾರಿ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಫಲ ಅಂತೇಳಿ ನಿಮ್ಗೆ ಇವತ್ತು ಕೈ ತುಂಬಾ ಸಂಬಳ ಸಿಗುವಂತಹ, ಜನರ ಸೇವೆನೂ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಅದು ಬಿಟ್ಟು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅನ್ನುವಂತಹ ದುರಾಚಾರದಲ್ಲಿ ತೊಡಗಿದ್ರೆ ನಿಮಗೆ, ನಿಮ್ಮ ಕುಟುಂಬಗಳಿಗೆ ನೆಮ್ಮದಿ ಇರೋದಿಲ್ಲ, ನಿಮ್ಗೆ ಆರೋಗ್ಯ ಇರೋದಿಲ್ಲ. ನರಳಿ ನೀವು ನಿವೃತ್ತ ಬದುಕನ್ನ ಕಳೆಯುವಂತಹ ದುರ್ದಿನಗಳು ಬರುತ್ತೆ. ಯಾಕಂದ್ರೆ ನಿಮ್ದು ಸ್ವಯಂ ಕೃತ ಅಪರಾಧ, ಬೇರೆ ಯಾರೋ ಮಾಡಿರೋದಲ್ಲ. ನೀವೇ ಮಾಡ್ಕೊಂಡಿರುವಂತ, ತಿನ್ನಬಾರದನ್ನ ಅಮೇಧ್ಯವನ್ನ ತಿಂದಿರುವಂತ ನಿಮ್ಮದೇ ಸ್ವಯಂ ಕೃತ ಅಪರಾಧ. ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಕೃಷ್ಣ ಬೈರೇಗೌಡರು ಈ ಕೂಡ್ಲೆ ಅವರ ಮೇಲೆ ಯಾರೆಲ್ಲ ನಾನು ಹೇಳ್ದಲ್ವಾ, ಬಿನೋಯ್ ಕೆ AC ಇದು ಅಲ್ಲೊಬ್ಬ DC ಬಗ್ಗೆ ಹೇಳ್ತಾ ಇದ್ರು, ಏನೋ ಎಲ್ಲಿನೋ ಪರಮ ಭ್ರಷ್ಟ ಇರಬೇಕು, ಎಲ್ಲೆಲ್ಲ ಮಾಡಬಾರ್ದ ಅಕ್ರಮಗಳನ್ನ ಮಾಡಿ ಇಲ್ಲಿ ಬಂದಿದ್ದಾರೆ. DK ಶಿವಕುಮಾರ್ ತರದವ್ರಿಗೆ ಅಂತವ್ರೆ ಬೇಕು, ಅವ್ರು ಹೇಳಿದ್ದ ಅಕ್ರಮಗಳನ್ನ ಮಾಡೋ ತರದವ್ರೆ ಬೇಕು. ಅದನ್ನೇ ಯಾರು ಅವನ DC ಅವನೊಬ್ಬ DC ಅಂದ್ರೆ ನಂಜುಂಡ ಸ್ವಾಮಿ ಅವ್ರು ಹೇಳಿದ್ರು, ಅವನು ಜಿಲ್ಲೆಯ ನಂಬರ್ 1 ಕೂಲಿ, ಮೊದಲ ಕೂಲಿ, ಜಿಲ್ಲೆಯ ನಂಬರ್ 1 ಕೂಲಿ. ಅವನು ಜನರ ಸೇವೆಗಾಗಿ ಅತಿ ಹೆಚ್ಚು ಜವಾಬ್ದಾರಿ ಇರುವಂತಹ, ಅತಿ ಹೆಚ್ಚು ಅಧಿಕಾರ ಇರುವಂತಹ ಜನಸೇವಕ ನಂಬರ್ 1 ಕೂಲಿ ಅವನು. ಅಂತ ಕೂಲಿ ಹೋಗಿ DK ಶಿವಕುಮಾರ್ ಹೇಳ್ದಂಗೆ DK ಶಿವಕುಮಾರ್ ಬೂಟ್ ನೆಕ್ತೀನಿ ಅನ್ನುವಂತ ರೀತಿ ನಡ್ಕೊಂಡ್ರೆ ನಿನಗೂ ಒಳ್ಳೆಯದಾಗಲ್ಲಣ್ಣ. ನೀನ್ ಯಾವ DC ಆದ್ರೆ ಏನು, AC ಆದ್ರೆ ಏನು, PC ಆದ್ರೆ ಏನು. ನಿಮ್ಮಂತಹ ಅಯೋಗ್ಯರಿಗೆ, ಭ್ರಷ್ಟರಿಗೆ ಮರ್ಯಾದೆ ಕೊಡುವಂತ ದಿನಗಳು ಹೋದು. ದಯವಿಟ್ಟು ಗೌರವ, ಘನತೆಯಿಂದ ಬದುಕಿ. ಇಲ್ಲಾಂದ್ರೆ ನೀನ್ DC ಆದ್ರೆ, ಪ್ರಧಾನಮಂತ್ರಿ ಹೆಂಡತಿನ ನೇಪಾಳದಲ್ಲಿ ಅಟ್ಟಾಡ್ಸ್ಕೊಂಡು ಹೋಗಿ ಬೆಂಕಿ ಹಚ್ಚಿ ಸುಟ್ರ ಮೂರ್ಖರ. ಅದೇ ತರೀಕೆ ನೇಪಾಳದ ಹಣಕಾಸು ಸಚಿವರನ್ನ ರಸ್ತೆಯಲ್ಲಿ ಅಟ್ಟಾಡ್ಸ್ಕೊಂಡು ಹೋಗೋಡಿದ್ರು. ಇನ್ನು ನೀನ್ DC ಆಗಿದ್ರೇನು, AC ಆಗಿದ್ರೇನು, SP ಆಗಿದ್ರೇನು, DGP ಆಗಿದ್ರೇನು, ಜನ ಕೇರ್ ಮಾಡೋದಿಲ್ಲ. ಅವರಿಗೆ ಆಕ್ರೋಶದ ಕಟ್ಟೆ ಮೀರಿದಾಗ. ಹಾಗಾಗಿ ನೀವು ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ನಾನು ಎಚ್ಚರಿಕೆ ಕೊಡ್ತೀನಿ, ಹೇಳ್ತಾನೆ ಬರ್ತೀನಿ, ಜವಾಬ್ದಾರಿ ಸೌಜನ್ಯದ ಇವತ್ತಲ್ಲ ನಾಳೆ ಮುಂದಕ್ಕಿದೆ. ಅವಕಾಶ ಮಾಡಿಕೊಡದೆ ಆಧ್ಯಾತ್ಮ ವಿಚಾರ ನಾವು ಮಾಡಿದ ತಪ್ಪಿಗೆ ನಮ್ಮಲ್ಲಿ ಯಾವುದೋ ಒಂದು ಭಾವ ಅನ್ನುವಂತ ಭಾವ ಒಂದು, ಅದರಿಂದ ನಾವು ತಿಳ್ಕೊಳ್ಬೇಕು. ಸಮಸ್ಯೆ ಬಂದ್ರೆ, ನೋವು ಅನುಭವಿಸಿದ್ರೆ ಅದು ಪಶ್ಚಾತ್ತಾಪ. ಸಾಕಾಗುತ್ತಾ? ಶಿಕ್ಷೆ ಅನುಭವಿಸಲೇಬೇಕು. ಹಾಗಾಗಿ
ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳು